ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साहु संत महाराज की जय. श्री गुरुदेव दत्त दत्त अवधूत. ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸಿದ್ಧರವರ ದಿವ್ಯ ಜೀವನ ಚರಿತ್ರೆಯ 27ನೇ ಅಧ್ಯಾಯದ ವಿಷಯವನ್ನು ನಾವನ್ನೆಲ್ಲ ಶ್ರವಣ ಮಾಡೋಣ. ಎಲ್ಲರೂ ಕೂಡ ಮಂಗಲಮಯ. ಆತ್ಮೇಲೆ ಈ ಹೇಳ್ತಕ್ಕಂಥ ವಿಷಯ 27ನೇ ಅಧ್ಯಾಯ. ಈಗಂತೂ ಸುದ್ರವ್ರ ಜೊತೆಗೆ ಪ್ರವಾಸ ಹೋಗೋ ಕಾರಣ ಇಲ್ಲರಿ, ಈಗೆಲ್ಲ ಅಲ್ಲೇ ಇದ್ದೀರಿ. ಒಂದು ದಿವಸ 2 ವಿಷಯ ಶ್ರವಣ ಮಾಡೋಂಥ. ಸದ್ರುಳು ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ಎಲ್ಲಿ? ಸಿಂಧೂರಿನ ಆಶ್ರಮದಲ್ಲಿ ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ಭಾಳ ಸಂತೋಷದ. ಈಗ ಅಪೌರ ಸಪ್ತಾಹ ಕಾರ್ಯಕ್ರಮ ಬಂದದ ರೀ. ಅದು ಯುಗಾದಿ ಸುತ್ತಾಗತಕ್ಕಂಥದ್ದು ರೀ ಕಾರ್ಯಕ್ರಮ. ಯಾವ ರೀ? ಯುಗಾದಿಗೆ ಆಗತಕ್ಕಂಥದ್ದು ಪದ್ಧತಿ. ಆದ್ರೆ ಒಮ್ಮೊಮ್ಮೆ ಯಾವ ರೀತಿ ಆಗಿರುತ್ತೆ ಹೇಳಿಕ್ಕೆ ಬರೋದಿಲ್ಲ ರೀ. ಸಪ್ತಾಹ ಕಾರ್ಯಕ್ರಮ, ಯುಗಾದಿ ಸುತ್ತ ಎಲ್ಲರೂ ಜನರು ಸೇರಿದ್ದಾರೆ. 2-3 ದಿವಸ ಆನಂದವಾಗಿ ಗುರುಗಳ ಸೇವನೆ ಮಾಡಿ ಅವ್ರ ಕೃಪಾಶೀರ್ವಾದ ಪಡ್ಕೊಂಡು ಶಾಸ್ತ್ರ ಪುರಾಣಗಳನ್ನು ಶ್ರವಣ ಮಾಡ್ತಾ ಆನಂದವಾಗಿ ಇರೋಣ ಅಂದ್ಕೊಂಡು ಭಾಳ ಸಂತೋಷವಾಗಿ ಬಂದಿದ್ದಾರೆ. ಎಲ್ಲರೂ ವಾಸ ಮಾಡಿದರು ಸದ್ಗುರುಗಳ ಸನ್ನಿಧಿ ಆನಂದದ. ಈಗ ಗುರುಗಳ ಸೇವೆ ಇರ್ತಕ್ಕಂಥದ್ದು ಸುಲಭವಾಗಿ ಸಿಗುವುದಿಲ್ಲ ರೀ. ಸಿಗರ ಸದುಪಯೋಗ ಪಡಿಬೇಕು. ಬರೋಣ ತಗೊಂಡು ಹೇಳಿ ಗುರುಗಳ ಸೇವೆ ಮಾಡ್ಲಿಕ್ಕೆ ಹೋದರು. ಎಲ್ಲ ತಯಾರೈತ್ರಿ. ನೀನು ಸಪ್ತಾಹ ಪ್ರಾರಂಭ ಆಗಬೇಕು. ಆಕಾಶದಲ್ಲಿ ಮೋಡ ಬಂತು ರೀ. ಭಾಳಷ್ಟು ಮೋಡ ಅಂತಿರ್ತಾರೆ ನೋಡಿ. ಏನು ರೀ ಮೇಲ್ಭಾಗ ಮೋಡ ಹರಿದುಕೊಂಡು ಕೆಳಗೆ ಬೀಳ್ತದೆ ಅನಿಸೋದ. ಮೇಲ್ಭಾಗ ಕೆಳಗೆ ಬಿದ್ದರೆ ಭೂಮಿನ ವಿರುದ್ಧ ಎಲ್ಲ ಹರ್ಕೊಂಡು ಹೋಗ್ತಂತ ಅನಿಸೋದು. ಅಂಥ ಮಳೆ ಎಂಥ ಮಳೆ ಇದು ಎಷ್ಟು ವಿಶೇಷ ಅಂತಿರ್ತಾರಲ್ಲ. ಹಾಗೆ ಭಾಳಷ್ಟು ಬೇಗ ಅಥವಾ ಹಿಮಾಲಯ ಕಡೆ ಮೇಘ ಸ್ಫೋಟ ಅಂತ ಬರ್ತದೆ. ಮೇಘ ಸ್ಫೋಟ ಅಂದ್ರೆ ಕತ್ತರಿಸ್ಕೊಂಡು ಬಿದ್ದು ಬಿಡ್ತಾರೆ. ಹಾಗೆ ಭಾಳಷ್ಟು ಮೋಡ ಬಂದದ. ಜನರಿಗೆ ಭಾಳ ಭಯ ಬಂತು ರೀ. ಭಾಳ ಭಯ ಬರ್ಲಿಕ್ಕತ್ತೈತ್ರಿ. ಮೋಡ ಭಾಳ ಭಯ ಬಂತದು. ಭಯ ಬಂದು ಎಲ್ಲರೂ ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅಪ್ಪವ್ರ ಈ ಮೋಡ ಅಕಸ್ಮಾತ್ ಈಗ ಮಳೆ ಪ್ರಾರಂಭ ಆದ್ರೆ ಇಲ್ಲಿ ಇರಲಿಕ್ಕೆ ಅಷ್ಟೆಲ್ಲ ಅನುಕೂಲ ಇಲ್ಲರಪ್ಪ. ಅವ್ರ ಸಾವಿರಾರು ಜನರಿದ್ದಾರೆ, ಭಾಳಷ್ಟು ಜನರು. ಅವರೆಲ್ಲರೂ ಸುಖವಾಗಿರ್ಬೇಕಲ್ಲ. ಇರಬೇಕಂದ್ರೆ ಒಳಗೆಲ್ಲ ಅನುಕೂಲ ಇಲ್ಲ. ಹೊರಗೆ ಪ್ರಾಂಗಣದ ಇಂಥಲ್ಲೆಲ್ಲ ಇರಬೇಕು. ಈ ಮಳೆ ಬಂದ್ರೆ ಊರ ಆಚೆ ಊರುಗಳು ದೂರ ಅದಾವ. ಗತಿ ಏನಂತಾರಪ್ಪ ಅವರು? ಆಶೀರ್ವಾದ ಮಾಡಿರಿ.
ಏನಾದರೂ ಮಾಡಿ ರಕ್ಷಣೆ ಮಾಡಪ್ಪ, ಈಗಂತೂ ಮಳೆ ಸದ್ಯ ಪ್ರಾರಂಭ ಆಯ್ತರಪ್ಪ, ಆಗೇ ಬಿಡ್ತೀಗ ಅಂಥೇಳಿ ಹೇಳಿದರು. ಅಪ್ಪ ಅವರು ಹೊರಬಾಗಿ ಬಂದರು, ನೋಡಿದರು. ಈ ವೃಕ್ಷಗಳು ಹೇಳಿದ್ರಿ, ಯಾರು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ, ಗುರುಗಳ ಕೃಪಾಶೀರ್ವಾದ ಭಾಳ ದೊಡ್ಡದಿರ್ತದೆ, ಎಲ್ಲ ಅನುಕೂಲ ಆಗ್ತದೆ, ಚಿಂತೆ ಮಾಡಿಬಿಡ್ರಿ ಅಂತೇಳಿ ಹೇಳಿ ಇದು ವೃಕ್ಷಗಳೇ, ಹೇಬ್ಲು ವೃಕ್ಷಗಳೇ, ಆಮ್ರ ವೃಕ್ಷಗಳೇ, ವಟ ವೃಕ್ಷಗಳೇ, ನಾವು ಹೇಳಿದ್ದು ಲಕ್ಷ ಕೊಡ್ರಿ. ಭಾಳಷ್ಟು ಜನ ಇದ್ದಾರೆ ನಮ್ಮಲ್ಲಿ ಇಲ್ಲಿ. ಇದು ಪ್ರಾಂಗಣದಲ್ಲಿ ನೀವೆಲ್ಲ ಇದ್ದೀರಿ. ನೀವೆಲ್ಲ ವೃಕ್ಷಗಳಿದ್ರೆ ಹಣ್ಣು ಕೊಡ್ತಿರಲ್ಲ, ಹಣ್ಣು ಕೊಡ್ತಕ್ಕಂಥ ನೀವೆಲ್ಲ ತಾಯಿಂದ ಹೇಳೋದಲ್ಲ, ನಿಮ್ಮ ಮಕ್ಕಳು ನೀವು ರಕ್ಷಣೆ ಮಾಡಬೇಕು. ಸಪ್ತಾಹ ಕಾರ್ಯಕ್ರಮ ಇಷ್ಟೆಲ್ಲ ಜನರು ಬಂದಾರೆ, ನೀವೇನಾಗಬೇಕಂದ್ರೆ ನೀವೆಲ್ಲ ಛತ್ರವಾಗಿರಬೇಕು. ಛತ್ರ ಅಂದ್ರೆ ಛತ್ರ ಚಾಮರ ಅಂತ ಇರ್ತಾರಲ್ಲ, ದೇವ್ರಿಗೋಸ್ಕರ ಮಾಡಿರ್ತಾರೆ ನೋಡ್ರಿ, ಇದು ದೊಡ್ಡದಿರ್ತದೆ ಛತ್ರ ಅಂತ ಮಾಡ್ತಾರೆ. ಹಿಂದಿನ ಕಾಲ ರಾಜ ಮಹಾರಾಜರು ಕೂಡ ಇರ್ತಿದ್ದು, ಹೀಗೆ ಮಾಡ್ತಾರಲ್ಲ. ಆ ಪ್ರಕಾರವಾಗಿ ನೀವು ಗಿಡಗಳು ಹೋಗಿ ಏನು ಮಾಡ್ಬೇಕಂದ್ರೆ ಛತ್ರ ಆದಂತೆ ಆಗ್ರಿ. ನೀವು ಸ್ವರೂಪ ತಿಳಿದ್ರೆ ಛತ್ರಿ ಆದಂತೆ ಆಗ್ರಿ. ಸುಲಭವಾಗಿಲ್ಲ ಅಂದ್ರೆ ಛತ್ರಿ ಆದಂತೆ ಆಗಿಬಿಡ್ರಿ. ಬೇಕಾದಷ್ಟು ಮಳೆ ಬರಲಿ, ಒಂದು ಹನಿ ಜಲವನ್ನು ಕೆಳಗೆ ಬಿಡಬಾರ್ದು. ಒಂದು ಹನಿ ಎಲ್ಲ ಇರ್ಬೇಕ್ರಿ. ಈಗ ಈ ಪತ್ರಾಸ ಆಗಿರ್ತಾರೆ, ಪತ್ರಾಸ ಆಗಿರೋ ಏನು ಮಾಡಿ ಒಂದು ಕಡೆ ಇಳು ಮಾಡ್ತೀರಿ, ನೀರಲ್ಲಿ ಎಲ್ಲಿ ಹೋಗ್ತಾವ್ರಿ ಅಥವಾ ಈಗ ಏನು ಸ್ಥಾನದ ಛತ್ರಿ ಮೇಲೆ ಬಿದ್ದರೆ ನೀರು ಸುತ್ತಗಟ್ಟೆ ಹೋಗ್ತಾವೆ. ಇದೇ ಪ್ರಕಾರವಾಗಿ ಮಳೆ ಪ್ರಾರಂಭತ್ತಲ್ಲ, ಈ ಮಳೆ ನೀರು ಒಂದು ಹನಿ ಕೂಡ ಬರಬಾರ್ದು, ಎಲ್ಲ ಹೊರಭಾಗದಲ್ಲಿ ಬಿಡೋ ಕೊರತೆ, ಒಳಗೆ ಒಂದು ಹನಿ ಕೂಡ ಬರಂತೆ ಮಾಡಿರಿ. ಇದು ಸೇವೆ ಮಾಡಬೇಕು. ವೃಕ್ಷಗಳಿದ್ದರೂ ಸೇವೆ ಮಾಡಬೇಕು, ಪಶು ಇದ್ದರೂ ಸೇವೆ ಮಾಡಬೇಕು, ಪ್ರಾಣಿಗಳಿದ್ರೂ ಸೇವೆ ಮಾಡಬೇಕು, ಮನುಷ್ಯ ಇದ್ದರೂ ಮೊದಲೇ ಸೇವೆ ಮಾಡಬೇಕು. ಸೇವೆ ಮಾಡ್ತಕ್ಕಂಥ ಇರಬೇಕು. ಗುರುಗಳ ಸ್ಥಾನದಲ್ಲಿ ಬೆಳೆದಿದ್ದಿಲ್ಲ, ಇದೊಂದು ಸೌಭಾಗ್ಯ ನಿಮ್ಮದು. ಸೇವೆ ಮಾಡಿ ಪುಣ್ಯ ಕಟ್ಕೊಂಡ್ಬಿಡ್ರಿ ಅದು ಗಿಡಗಳು ಹೇಳಿದ್ರು. ಗಿಡಗಳು ಹೇಳಿದ ನಂತರ ಗಿಡಗಳು ಹ್ಞೂನಪ್ಪ ಅವರ ಅದು ಗಿಡಗಳು ಒಪ್ಪಿಕೊಂಡು ಮುಂದೇನಾಯ್ತಂದ್ರೆ ಮಳೆ ಬಂತ್ರಿ, ಭಾಳಷ್ಟು ಮಳೆ ಬಂತ್ರಿ. ಅಖಂಡವಾಗಿ ಮಳೆ ಸುರಿತು, ಭಾಳಷ್ಟು ಮಳೆ ಆಯ್ತು. ಆದರೆ ಎಷ್ಟು ಗುರುಗಳ ಒಂದು ಸ್ಥಾನ ಇತ್ತಲ್ಲ, ಅಲ್ಲಿ ಒಂದು ಗುರುಸ್ಥಾನ ಇತ್ತಲ್ಲ, ಗಿಡಗಳೆಲ್ಲ ಇದ್ದಿಲ್ಲ. ಆ ಪ್ರಾಂಗಣದಲ್ಲಿ ಒಂದು ಹನಿ ನೀರು ಕೂಡ ಒಳಗೆ ಬರಲಿ, ಒಂದು ಹನಿ ನೀರು, ಒಂದು ಹನಿನೂ ಒಳಗೆ ಬರಲಿಲ್ಲ. ಯಾರೂ ಸ್ವಲ್ಪ ತೋರಿಸ್ಕೊಳ್ಳಿಲ್ಲ. ನೀರೀಗ ಗಿಡ ಸುತ್ತಗಟ್ಟೆ ದೂರ ಎಲ್ಲ ಗಿಡಗಳ, ಈ ಗಿಡದಿಂದ ಆ ಗಿಡದಿಂದ ಹೋಗಿ ಪತ್ರಿ ಗಿಡ ಹೇಗಿರ್ತವೆ ಹೇಳ್ರಿ, ಆಲದ ಗಿಡ ಏನೋ ಎಲ್ಲಿ ದೊಡ್ಡಿರ್ತಾವೆ, ಬಾಳೆ ಎಲ್ಲಿ ದೊಡ್ಡಿರ್ತಾವೆ, ಪತ್ರಿ ಗಿಡ ಹುಣಸೆ ಗಿಡ ಇಲ್ಲಿ ಹೇಗಿರ್ತಾವೆ ರೀ. ಆದರೆ ಗುರುಗಳ ಕೃಪಾಶೀರ್ವಾದ ಆದಾಗ ಅವೆಲ್ಲ ಛತ್ರಿ ಹಿಡಿದಂತೆ ಆಗಿಬಿಡ್ತು. ಎಲ್ಲ ಅಖಂಡವಾಗಿ ಒಂದು ಸ್ವಲ್ಪ ಒಳಗೆ ಬಿಡದಂತೆ ಮಾಡಿಬಿಟ್ಟು, ಅದಕ್ಕೆ ಗಿಡಗಳಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ರೀ, ಅಂಥ ಶಕ್ತಿ ಕೊಟ್ಟವ್ರು ಯಾರು? ಅಪ್ಪ ಅವ್ರು ಶಕ್ತಿ ಕೊಟ್ಟರು. ಒಂದು ಹನಿನೂ ಒಳಗೆ ಬರದಂತೆ ಮಾಡ್ರು. ಶ್ರೀಕೃಷ್ಣ ಭಗವಂತ ಅರ್ಜುನಿಗೆ ಹೇಳ್ತಾರೆ, ಶ್ರೀಕೃಷ್ಣ ಭಗವಂತ ಇರ್ತಾರೆ, ಅರ್ಜುನ ಇರ್ತಾರೆ. ಅಗ್ನಿನಾರಾಯಣ ಒಂದು ಖಾಂಡವನವನ್ನು ನಾಶ ಮಾಡ್ತಿರ್ತಾರೆ. ಖಾಂಡವನವನ್ನು ನಾಶ ಮಾಡ್ತಾರೆ. ಕಾರಣ ಅಂದ್ರೆ ಅನೇಕ ಋಷಿಮುನಿಗಳು ಕೂತ್ಕೊಂಡು ಯಜ್ಞ ಮಾಡ್ತಾರೆ. ಯಜ್ಞ ಮಾಡ್ತಕ್ಕಂಥ ಯಜ್ಞದ ಹವಿಷ್ಠ ತುಪ್ಪ ಅದಲ್ಲ, ಆ ತುಪ್ಪ ಯಜ್ಞದಲ್ಲಿ ಹಾಕಿ ಅಗ್ನಾರಾಯಣೇ ಸ್ವಾಹ ಆಜಂ ಸಮರ್ಪಯಾಮಿ ಇದಂ ನ ಮಮ ಅಂಥೇಳಿ ಯಜ್ಞ ಮಾಡಿ ಆ ತುಪ್ಪ ಕುಡಿದು ಅಗ್ನಿ ನಾರಾಯಣಗೆ ಈ ಜಠರಾಗ್ನಿ, ಅಗ್ನಿಗೆ ಮತ್ತು ಜಠರಾಗ್ನಿ ಒಳಗಿರ್ತಕ್ಕ ಅಗ್ನಿಗೆ ಮತ್ತು ಅಗ್ನಿ ರೀ, ಅಗ್ನಿ ಒಳಭಾಗದಲ್ಲಿರ್ತಕ್ಕಂಥ ಅಗ್ನಿ ಮಂದಾಗಿತ್ತತ್ ರೀ. ಶ್ರೀಕೃಷ್ಣ ಭಗವಂತನ ಕುರಿತು ಪ್ರಾರ್ಥನೆ ಮಾಡಿತು. ಶ್ರೀಕೃಷ್ಣ ಭಗವಂತ ಅಲ್ಲಿದ್ದಾರೆ. ಅರ್ಜುನಿಗೆ ಹೇಳಿದರು, ಅರ್ಜುನ ಅಗ್ನಿನಾರಾಯಣ ಹೇಳಿದರು, ನನಗೆ ಬಹಳ ಅಜೀರ್ಣ ದೋಷ ಇದು. ಅಜೀರ್ಣ ದೋಷ ನಿವೃತ್ತಿ ಆಗ್ಬೇಕಾದ್ರೆ ನನಗೆ ಈ ಖಾಂಡವನವನ್ನು ಸ್ವೀಕಾರ ಮಾಡಿ, ಅನೇಕ ಅದರೊಳಗೆ ವನಸ್ಪತಿ ಅದಾವ, ಅದನ್ನು ಸ್ವೀಕಾರ ಮಾಡಿದ್ರೆ ಈ ತುಪ್ಪದ ಬಾಧೆ ಅದಲ್ಲ, ಇದೆಲ್ಲ ಹೋಗ್ಬಿಡ್ತದೆ, ಆರಾಮಾಗ್ತದೆ, ನನಗೆ ಈ ಅರಣ್ಯವನ್ನು ಕೊಟ್ಟು ಬಿಡುವಂಥ. ಅಂದ್ರೆ ಇದು ದೇವೇಂದ್ರಗೆ ಸಂಬಂಧಪಡ್ತಕ್ಕಂಥದ್ದು. ನಾನು ಇಲ್ಲಿ ಹೊತ್ತುಕೊಂಡು ಉರಿವಾಗ ದೇವೇಂದ್ರ ವರುಣನ ಕಳಿಸ್ತಾರೆ, ವರುಣ ಮಳೆಗರಿತಾರೆ, ಆಗ ನನ್ನ ಕೆಲಸ ಆಗೋದಿಲ್ಲ, ತೊಂದರೆ ಇರ್ತದೆ, ಅದು ನೀವು ನನಗೆ ಸಹಾಯ ಮಾಡೋದು. ಅರ್ಜುನ ಹತ್ರ ಆಗಲಿರ್ತಾರೆ, ಶ್ರೀಕೃಷ್ಣ ಭಗವಂತ ಬೆನ್ನಿಗಿರ್ತಾರೆ. ಇವ್ರು ಅಗ್ನಿ ಹೊತ್ಕೊಂಡು ಬಿಡ್ತಾರೆ. ಅಷ್ಟರೊಳಗೆ ಅತ್ಯಂತ ವೇಗವಾಗಿ ಸಮಾಚಾರ ಹೋದ ಕೂಡಲೇ ಅಗ್ನಿನಾರಾಯಣ ದೇವೇಂದ್ರ ಏನು ಮಾಡ್ತಾರೆ, ವರುಣನಿಗೆ ಆಜ್ಞೆ ಮಾಡ್ತಾರೆ, ವರುಣ ಮಳೆಯನ್ನು ಸುರಿಸೋದು. ಮಳೆ ಪ್ರಾರಂಭ ಆಗ್ತದೆ ರೀ. ಅರ್ಜುನ ಶ್ರೀಕೃಷ್ಣ ಭಗವಂತನ ಸ್ಮರಣೆ ಮಾಡಿ ಅಕ್ಷಯ ಬಾಣ ಬಿಡ್ತಾರೆ. ಅಕ್ಷಯ ಬಾಣ ಅಂದರೆ ಕ್ಷಯ ಆಗದಿರ್ತಕ್ಕಂಥದ್ದು,
ಒಂದು ಬಾಣ ಬಿಟ್ಟರೆ ಎರಡು ಬಿಟ್ಟರೆ ನಾಲ್ಕು ಬಿಟ್ಟರೆ ಹಾಗೆ 4,000 5,000 ಹಾಗೆ ಸುತ್ತ ಲಕ್ಷ ಕೋಟಿ ಬಾಣಗಳು ತಯಾರಾಗಿ ಕಾಂಡವನ ಏನಿರ್ತಲ್ಲ ಎಷ್ಟು ದೊಡ್ಡ ಅರಣ್ಯ ತುಂಬೆಲ್ಲ ಈಗ ಆಗಿ ಬಂದಿರ್ತಕ್ಕಂಥ ಮಳೆ ಹನಿ ಒಂದು ನೀರು ಆಗದಂತೆ ಹಿಂದಿನ ಕಾಲದಲ್ಲಿ ಏನು ಮಾಡಿದ್ರಿ ಬಾಣಗಳಿಂದ ಹೀಗಾಗಿ ಒಂದಕ್ಕೊಂದು ಜೋಡಿಸಿ ಅದು ಮೇಲ್ಭಾಗ ಛತ್ತಾಗಿತ್ತು, ಬಾಣದ ಛತ್ತಾಗಿತ್ತು ಆಗಿದ್ದ ಕಾಲದಲ್ಲಿ ಕಾಂಡವನ ಅದು ಅಗ್ನಿನಾರಾಯಣ ಸ್ವೀಕಾರ ಮಾಡಲಿಕ್ಕೆ ಅನುಕೂಲ ಮಾಡಿದರು. ಮೇಘ ರಾಜನ ವರುಣ ದೇವರ ಕಾರ್ಯ ಅಲ್ಲಿ ನಡೀಲಿಲ್ಲ, ಬಂದತ್ತು. ಅವ್ರ ಹಿಂದೆ ಮಹಾಭಾರತದಲ್ಲಿ ಕೇಳ್ತಕ್ಕಂಥದ್ದು ಇದು. ಆದ್ರೆ ಬಾಣಗಳ ಒಂದುಕೊಂಡು ಈಗ ಜೋಡಿಸ್ಯಾರ, ನೀರು ಇಲ್ಲಿ ಹರಿರ್ತಾರೆ, ಈಗ ಹೋಗ್ಬೋದು ಪತ್ರ ಸದ್ಯಾಗಿ. ಇಲ್ಲಿ ಪತ್ರಿ ಗಿಡ, ಹುಣಸಿ ಗಿಡ, ಆಲು ಗಿಡ, ಅರಳಿ ಗಿಡ ಬೇರೆ ತಗೊಳ್ರಿ, ಎಲೆಗಳು ಜೋಡಿಸ್ಕೊಂಡು ಅದು ತಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನೋಡು. ಅಂಥದ್ದನ್ನು ಗುರುಗಳ ಆಶೀರ್ವಾದಾಗ ಎಲ್ಲ ಛತ್ರಿ ರೂಪಾಯಿ ಬಿಟ್ಟು ಎಲ್ಲ ಗಿಡಗಳು ಅವ್ಯಾಹತವಾಗಿ ಮಳೆ ಬಂತ್ರಿ. 3 ದಿವಸ ಬಿಡದೆ ಮಳೆ ಸುರಿತು, 3 ದಿವಸ ಬಿಡದೆ. ಹಾಗೆ ಸುರಿತು ಪ್ರಾರಂಭ ಆಯಿತು, ಕಡಿಮೆ ಆಗಲಿಲ್ಲ, ಹೆಚ್ಚಾಗಿ ಭಾಳಷ್ಟು ಜೋರಾಗಿ ಮಳೆ ಬಂತ್ರಿ. ಬೆಳಗ್ಗೆ ಪ್ರಾರಂಭ ಆಯಿತು, ಮಧ್ಯಾಹ್ನ ಅನ್ನುವಷ್ಟರೊಳಗೆ ಎಲ್ಲ ಕಡೆ ನೀರು ತುಂಬಿಕೊಂಡು ಬಂದು ಹಾಗೆ ಮಹಾಪೂರ ಬಂದು ಬಿಡ್ತಾರೆ. ಯಾವ ಹಿರೇಹಳ್ಳಕ್ಕೆ ಮಹಾಪೂರ ಬಂತು ರೀ. ಮಹಾಪೂರಿಗೆ ಬರ್ಲಿಕ್ಕೈತೆ ರೀ. ಇವತ್ತು ಛತ್ರಿ ಆಗಿಬಿಡ್ತು, ಒಳಗೆ ಬೆಚ್ಚಾತ್ರಿ. ಸರಿ ಆಯ್ತು, ತೋರಿಸ್ಕೊಲಿಲ್ಲ. ಎಲ್ಲರೂ ಬಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ, ಅಪ್ಪವ್ರೆ ನಮ್ಮ ಮಠ ಇಳಿಯೋದು ಮಹಾಪೂರ ಬಂತು. ಇದು ಮಹಾಪೂರ ಹೇಗೆ ಬರ್ತಂದ್ರೆ ಅಪ್ಪವ್ರ, ಇದು ಭಾಳ ಈ ಮಳೆ ಆಕಾರ ನೋಡಿದ್ರೆ ಭಾಳಷ್ಟು ಎತ್ತರ ಬರ್ತಾರಪ್ಪ ಅವ್ರ. ನಂದಿ ಕೋಲಿ ಅಂತೂ ಎತ್ತರ ಬರ್ತದೆ, ಮಠದೊಳಗೆ ಬರ್ತದೆ. ಅಪ್ಪವ್ರ ಏನು ಮಾಡಿದ್ರಪ್ಪ ಅವ್ರ, ಕಾಪಾಡ್ರಿ ಎತ್ಕೊಂಡು ಹೇಳಿದ್ರು. ಅಪ್ಪವ್ರ ಏರ್ಲಿಕ್ಕೈತ್ರಪ್ಪ ಅವ್ರ, ಈಗ ಮೇಲ್ಭಾಗ ಬಂತ್ರಿ, ಮೇಲ್ಭಾಗ ಬರ್ಲಿಕ್ಕತ್ತದ, ಪ್ರಾಂಗಣದಲ್ಲೇ ಬರ್ಲಿಕ್ಕತ್ತದ್ರಪ್ಪ ಅವ್ರ ಅಂತೇಳಿ ಅಪ್ಪವ್ರು ಹೇಳಿದರು. ಅಪ್ಪವ್ರಂದರು ಅಂಜುವ ಕಾರಣ ಇಲ್ಲಪ್ಪ, ದೇವರು ಕರುಣಾಮಯ ಇರ್ತಾಯಿದ್ರು. ದೇವರು ಗಂಗಾ ಮಾತೆ ಆಗಲಿ, ವರುಣ ದೇವರಾಗಲಿ, ವೃಕ್ಷ ದೇವತೆಗಳಾಗಲಿ ಎಲ್ಲರೂ ಕರುಣಾಮಯ ಇರ್ತಾರೆ. ನಿಮ್ಗೆ ಯಾರಿಂದಲೂ ಕೂಡ ತೊಂದರೆ ಆಗೋದಿಲ್ಲ, ಕಷ್ಟ ಆಗೋದಿಲ್ಲ, ನೀವು ಹೆದರದಿರಿ ಅಂತಕೊಂಡು ಹೇಳಿ ಗೋರೆಗಳು ಏನು ಮಾಡಿದ್ರು ಅಂದ್ರೆ ಹೊರಭಾಗಕ್ಕೆ ಹೋದ್ರಿ. ಹೊರಭಾಗದ ಪ್ರಾಂಗಣದಲ್ಲಿ ಹೋಗಿ, ಈಗ ಇದು ಮಠದ ಸ್ಥಾನ ರೀ, ಆವರಣ. ಏನು ಮಾಡಿದ್ರೆ ಇಲ್ಲಿಂದ ಮಠದ ಮುಂದೆ ಉಸ್ತಕ ಹಾಕಿದ್ರು. ಉಸ್ತಕನ ಹುಡುಗರು ಆಡ್ತಾರೆ ನೋಡಿ, ಕಡ್ಡಿ ಹಾಕಿ ಆಡ್ತಾರೆ. ಹಾಗೆ 4 ಬೆರಳು ಎತ್ತರ ಈ ಪೂರ್ತಿ ಏನು ಇದು ಎಷ್ಟಂದ್ರೆ ಆ ಸ್ಥಾನ ಅವ್ರು ಸುತ್ತೆಲ್ಲ ಹಿಂಗೆ ಒಡ್ಡ ಹಾಕೋತ ಬಂದ್ರೆ ಕೈ ಉಸುಕಿನೊಳಗೆ ಈಗ ಹಾಕ್ಕೊಂಡು ಬಂದುಬಿಟ್ರಿ. ಆ ಸ್ಥಾನದೊಳಗೆ ತಮ್ಗೆ ಎಷ್ಟು ಸ್ಥಾನ ಬೇಕಲ್ಲೇ ಅಷ್ಟು ಸ್ಥಾನದೊಳಗೆ ಈಗ ಕೈಯಿಂದ ಹಿಂಗೆ ಒಡ್ಡ ಹಾಕೋತ ಬಂದುಬಿಟ್ರು. ಆ ನದಿಗೆ ಹೇಳಿದರು, ಯಾವ ಹಿರೇಹಳ್ಳಕ್ಕೆ ಹೇಳಿದರು, ಅದಕ್ಕಂಥ ಗಂಗಾ ಮಾತೆ ಹೇಳಿದರು, ಗಂಗಾ ಮಾತಾ ಇದು ನಮಗೂ ನಿಮಗೂ ಸೇಮ್ ಇದು. ಎಷ್ಟ್ರಿ ಎಟ್ದಾರದು 4 ಬೆರಳಿನ ಒಡ್ರಿ, ಉಸುಕಿನ ಒಟ್ಟದು. ಅದು ಆ ಸಿಮೆಂಟ್ ಇರ್ತಲ್ಲ, ಸಿಮೆಂಟ ಉಸುಕ ಕೂಡಿದ್ದಲ್ಲ, ಗಚ್ಚ ಉಸುಕ ಕೂಡಿದ್ದಲ್ಲ, ಎಂಥದ್ರಿ ಒಳಗೆ ಏನಿಲ್ಲ ಅದ್ರೊಳಗೆ, ಕೆಸರು ಇಲ್ಲ ಅದ್ರಾಗ. ಅಂಥ ಉಸುಕಿನ ಒಡ್ಡ ಹಾಕ್ಕೊಂಡು ಬಂದು ಹುಡುಗರು ಆಡುವಂತೆ ಆ ದಂಡಿಂದ ಹಾಕ್ತಾ ಬಂದು ತಮ್ಮ ಎಷ್ಟು ಬೇಕಷ್ಟು ಸ್ಥಾನದೊಳಗೆ ವಿಸ್ತಾರ ಹಾಕ್ತಾ ಬಂದು ಹಳ್ಳದ ದಂಡಿಂದ ಪೂರ್ತಿ ಸದೇ ಆ ಯಲ್ಲಮ್ಮ ದೇವಿ ದೇವಸ್ಥಾನದ ಅಲ್ಲಿ ಪರ್ಯಂತರವಾಗಿ ಎಲ್ಲ ಹಾಕ್ಕೊಂಡು ಬಂದುಬಿಟ್ರಿ. 4 ಬೆರಳು ಎತ್ತರ ಆಗಿರ್ತಕ್ಕಂಥ ಒಡ್ಡ ಹಾಕ್ತಾ ಬಂದರು. ಹಾಕಿದರು. ಗಂಗಾ ಮಾತೆ ಹೇಳಿದ್ರು, ಗಂಗಾ ಮಾತಾ ನೀನು ಕರುಣಾಮಯಿ ಇದ್ದಿ. ನೀನು ಒಂದು ಗುಟುಕಿರ್ಲಿಂದ್ರೆ ದೇಹ ತ್ಯಾಗ ಮಾಡುವಾಗ ನೀನು ಹಾಕಿದ್ರೆ ಸಾಯೋರು ಬದುಕ್ತಾರಲ್ಲ, ಅಷ್ಟು ಕರುಣಾಮಯ ಇದ್ದಿ. ಈಗ ನೀನು ಏನು ಮಾಡಿದ್ರೆ ಏನು 4 ಬೆರಳು ಒಡ್ಡ ಹಾಕಿವರ ಈ ಒಡ್ಡವನ್ನು ದಾಟಿ ಒಳಗೆ ಬರಬಾರ್ದು. ಇದು ನಮ್ಮೆಲ್ಲ ಇಲ್ಲಿ ಶಿಷ್ಯರಿದ್ದಾರೆ, ಅವ್ರ ಶಿಷ್ಯರಿಗೆ ಕಷ್ಟ ಆಗಬಾರ್ದು. ಸತ್ಕಾರ್ಯಗೋಸ್ಕರ ಬಂದಿರತಕ್ಕಂಥ ಸಜ್ಜನರಿಗೆ ಕಷ್ಟ ಕೊಡಬಾರ್ದು. ಅದಕ್ಕಾಗಿ ಇದು ಸೀಮೆ ಅಲ್ಲ, ಇದು ನಾವು ಹಾಕಿರ್ತಕ್ಕಂಥ ಸೀಮೆ ಈ ಒಡ್ಡಿನ ಈಚೆ ಇಲ್ಲಿ ಬರ್ಕೊಡೋದು. ಒಡ್ಡಿನ ದಾಟ್ಕೊಂಡು ಬೇಕಾದ್ರೆ ಕ್ಷೇತ್ರ ಒಪ್ಪಿಗೆ ಅದ, ಇದನ್ನು ದಾಟಿ ಮಾತ್ರ ಇತ್ತು ಬರ್ಕೊಡ ಅಂತಕೊಂಡು ಹೇಳಿದರು. ಅದು ಗಂಗಾ ಮಾತಾ ಹ್ಞೂ ರೀ ಅಪ್ಪ ಅವ್ರ ಅಂತ ಗಂಗಾ ಮಾತು ಒಪ್ಕೊಂಡ್ಬಿಟ್ರು. ಮಳೆ ಪ್ರಾರಂಭ ಆಯ್ತು ರೀ. ಪ್ರಾರಂಭ ಆಯಿತು ಹಾಗೆ ಬಂತು. ಈ ಭಕ್ತರದಲ್ಲ ಗುರುವಿದ್ದಾರೆ, ಏನೂ ಆಗೋದಿಲ್ಲ, ಗಿಡಗಳ ಛತ್ರ ಯಾವಂದರೆ ಇನ್ನು ಒಡ್ಡ ದಾಟಿ ಬರೋದು ವಿಶ್ವಾಸದಲ್ಲ. ಹಾಗೆ ಭಕ್ತಿನ ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡಿದರು, ಅಪ್ಪರು ರಕ್ಷಣಾ ಮಾಡಿದ್ರು, ಪ್ರಾರ್ಥನೆ ಮಾಡಿದರು. ಆಗ ಮಹಾಪೂರ್ ಬರ್ಲಿಕ್ಕೈತ್ರಿ. ಬಂದು ಅದೇನು 4 ಬೆರಳು ಒಡ್ಡಿತಲ್ಲ ರೀ, ಆ ಒಡ್ಡಿಗೆ ಬಂದು ಈ ಒಡ್ಡಿಗೆ ಬಂದುಬಿಡ್ತು. ಆ ನೀರು ಬಂದ್ರೆ ಅದು ಏನಾಗ್ಬೋದು ಹೇಳಿ, 4 ಬೆರಳು ಒಡ್ಡಿ ಏನಾಗ್ಬೋದು, ಉಸುಕ ಹರ್ಕೊಂಡು ಹೋಗ್ತದೆ. ಆದ್ರೆ ಆ ಒಡ್ಡಿನ ಹತ್ರ ಬಂತು. ಒಡ್ಡಿನ ಹತ್ರ ಬಂದ ನಂತರ
ಪ್ರವಾಹ ಹೀಗೆ ಈಗ ಏರಿ ಬರಲಿಲ್ಲ ರೀ. ಪ್ರವಾಹ ಒಡ್ಡಿನ ಹತ್ತಿರ ಒಂದು ಹೀಗೆ ನೆಟ್ಟು ಏರಾಕೈತ್ರಿ. ಈಗ ಅಂತರ ಗೋಡಿ ಕಟ್ಟಿದಾಗ ಗೋಡೆಯನ್ನು ಕಟ್ಟಿದಾಗ ಏರ್ತಾ ಬಂತು. ಹಾಗೆ ಏರ್ತಾ ನಂದಿ ಕೋಲ್ನಷ್ಟು ರೀ. ನಂದಿ ಕೋಲ್ ಎತ್ತಿರ್ತಾವಲ್ಲ ಬಹುಶಃ 10-12 ಫೂಟ್ ಹೆಚ್ಚು ಇರ್ತದೆ, 10-15 ಫೂಟ್ ಇರ್ಬೋದು. ಅಷ್ಟು ಎತ್ತರ ಹೀಗೆ ಹರ್ಕೊಂಡು ಆಗ ಪ್ರವಾಹ ಬಂದದ. ಈ ಗೋಡೆ ಕಟ್ಟಿದಂತೆ ಆಗ್ಯದ ರೀ. ನೀರು ಹೋಗೋದೆಲ್ಲ ಸ್ವಚ್ಛ ಕಾಣ್ತದೆ, ಎಲ್ಲ ಕಾಣ್ತದೆ, ನೀರು ಎಲ್ಲ ಬಂದದ. ಆದ್ರೆ ಗೋಡೆ ಎಷ್ಟು ಕಟ್ಟಿದ ಒಟ್ಟು ಎಷ್ಟು ರೀ ಗುರು ಹಾಕಿರ್ತಕ್ಕಂಥ ಕೇವಲ 4 ಬೆರಳಿನ ಉಸುಕಿನ ಒಡ್ಡವನ್ನು ದಾಟಿ ಗಂಗಾ ಮಾತಾ ಒಳಗೆ ಬರಲಿಲ್ಲ ರೀ. ಗುರು ಸಾಮರ್ಥ್ಯ ಅಂತದ್ದು. ಗುರುಳಂದ್ರೆ ಅವ್ರಿಗೆ ಗುರುಳಿಗೆ ಇನ್ನೊಂದು ಹೊಲಿಗೆ ಕೊಡ್ತಕ್ಕಂಥ ಬರೋದಲ್ಲ ರೀ. ಗುರು ಅಂದರೆ ಯಾವ ಕಾಲಕ್ಕೂ ಲಘು ಅಲ್ಲ. ಮಹಾಸಾಮರ್ಥ್ಯಗಳಂತ ಗುರುಗಳು ಹಾಕಿರ್ತಕ್ಕಂಥ ಒಡ್ಡನ್ನು ದಾಟ್ಕೊಂಡು ಈಚೆಗೆ ಬರಲಿಲ್ಲ. ಹಾಗೆ ಎತ್ತರ ಆಗ್ತಾ ಹೋದ್ರಿ. ಆಶ್ರಮ ಹೀಗೆ ಉಳಿತು. ಶಿಷ್ಯರಲ್ಲೇ ಇದ್ದಾರೆ. ಹಾಗೆ ಗುರು ಸ್ಮರಣ ಮಾಡಿ ಹಾಗೆ ನೋಡ್ತಾರೆ. ಒಡ್ಕೊಂಡು ಬಂದರೆ ಹೆಂಗಂತಕ್ಕಂಥ ಭಾವ ಸಹಿತ ಬರಲಿಲ್ಲ ಅವ್ರಿಗೂ ಕೂಡ. ಯಾಕಂದ್ರೆ ವಿಶ್ವಾಸ ಅಲ್ಲ. ಅದ್ರ ಒಳಭಾಗದಲ್ಲಿ ಪ್ರಸಾದ ಇರುತ್ತೆ, ಒಳಭಾಗದಲ್ಲಿ ಶಾಸ್ತ್ರ, ಪುರಾಣ, ಪ್ರವಚನ, ಭಜನೆ ಎಲ್ಲ ಪ್ರಾರಂಭ. ಮೇಲ್ಭಾಗ ಮಳೆ ಅದ ರೀ, ಮೇಲ್ಭಾಗ ಛತ್ರ ಇದೆ, ಮುಂಭಾಗದಲ್ಲಿ ಗೋಡೆ ಅದ, ಗಾಳಿ ಸಹಿತ ಬರೋದು, ಆನಂದದ. ಹೀಗಾಗಿ 3 ದಿನಗಳ ಪರ್ಯಂತ ಹಾಗೆ ಆನಂದವಾಗಿ ಸಪ್ತಾಹ ನಡೆಸಿದರು. ಎಲ್ಲ ಕೊರತೆ ರಹಿತ ಸಪ್ತಾಹ ನಡೆದ್ರು. ಅದು ಎಷ್ಟು ಪ್ರಮಾಣದಲ್ಲಿ ಆ ಮಳೆ ಎಷ್ಟು ಯಾವ ಪ್ರಮಾಣದಲ್ಲಿ ಆಯಿತು, ಹೇಗೆ ಬಂತು ಅಂದ್ರೆ, ಆಗಿನ ಮನೆ ನಾವು ಹೋದ ಸಲ ಸಪ್ತಾಹಕ್ಕೆ ಹೋದಾಗ ಅಲ್ಲಿ ಜನರು ಹೇಳಿದರು, ಏನು ಹೇಳಿದ್ರು ಅಂದ್ರೆ 3 ದಿನಗಳ ಪರ್ಯಂತರವಾಗಿ ಆಕಳುಗಳು ಮೇಯಿಸ್ಲಿಕ್ಕೆ ಹೋಗಿರ್ತಾರೆ ಅರಣ್ಯದಲ್ಲಿ. ಅದು ಇಲ್ಲೊಂದು ಹಳ್ಳ ರೀ, ಈಚೆಗೊಂದು ಹಳ್ಳ, ಆಚೆಗೊಂದು ಹಳ್ಳ. ಒಳಭಾಗ ಮೇಯಿಸ್ಲಿಕ್ಕೆ ಹೋದವ್ರು ಉಳಿದಿರ್ತಾರಲ್ಲ, ದಾಟಿಕೊಂಡು ಯಾರಿಗೆ ಬರೋದು ಆಗದೇ ಇರುವಾಗ ಏನು ಮಾಡ್ತಾರೆ ಅಂದ್ರೆ, ಆ ಸಜ್ಜೆ ಕಡುಬುಗಳನ್ನು ತಯಾರು ಮಾಡಿರ್ತಾರೆ ಜನರು. ಸಜ್ಜೆ ಕಡುಬುಗಳನ್ನು ತಯಾರು ಮಾಡಿ ಅದನ್ನು ಈಗ ಒಂದು ವಸ್ತ್ರದೊಳಗೆ ಹಾಕೋದು, ಕಾಗದೊಳಗೆ ಹಾಕೋದು ರೀ. ಹಾಕಿ ಏನು ಮಾಡ್ತಾರೆ ಅಂದ್ರೆ, ಕವಣಿ ಇರ್ತಿದ್ವು, ಈಗ ಹಕ್ಕಿಕಾಯಿ ಇರ್ತಾವೆ ನೋಡ್ರಿ, ಅಂಥ ಕವಣಿ ತೆಗೆದುಕೊಂಡು ಹಳ್ಳದ ಆಚೆಗೆ ಬಂದ ಎತ್ತರ ಮೇಲೆ ನಿಂತ್ಕೊಂಡು ಕವಣಿ ಹೀಗೆ ಬೀಸಿ ಆಚೆ ಕಡೆ ಏನಂತಾರೆ ಕಡುಬ ಅದ್ರೊಳಗೆ ಕವಣೆ ಹಾಕಿ ಆಚೆಗೆ ಉಗಿದ್ರಿ. ನಮ್ಮ ಹುಡುಗ ಆಚೆಗೆ ಹೋದನಪ್ಪ ಸಿಕ್ಕನ, ಅಲ್ಲಿ ಒಬ್ಬರದಾರು, ಅವ್ರಿಗೆ ನೀವು ಆಚೆ ಕಡೆ ಕೊಡ್ರಿಪ್ಪ, ನೀವು ಆಚೆ ಕಡೆ ಕೊಡ್ರಿ, ಆಚೆಗೆ ಬೀಸಿ ಹೋಗಿರ್ತ್ಕೊಂಡು ಹೇಳಿ ಎಲ್ಲೆಲ್ಲಿ ತಡೆದಿರಲ್ರಿ ದಾಟ್ಕೊಂಡು ಆಚೆಗೆ ಬರೋದು ಆಗದೆ 3 ದಿನಗಳ ಪರ್ಯಂತರವಾಗಿ ಅವ್ಯಾಹತ ಮಳೆ ಆದಾಗ ಆ ಒಡ್ಡಿನ ಆಚೆ ಎಲ್ಲೆಲ್ಲಿ ಇರ್ತಾರೆ ನೋಡಿ, ಎಲ್ಲಿ ಹಳದಾಗಿರ್ತಾರೆ, ಎಲ್ಲೆಲ್ಲಿ ಸಿಗಿರ್ತಾರೆ ಆಚೆ ಕಡೆ ಆ ಎತ್ತರ ಜಾಗದಿರ್ತಾರೆ, ಅಲ್ಲೆಲ್ಲೇ ಕವಣಿಯಿಂದ ಕಡುಬ ಒಗೆದು ಅವ್ರು ರಕ್ಷಣೆ ಮಾಡಿರ್ತಾರೆ. ಕವಣಿಂದ ಅಂಥ ಮಳೆ ಇರ್ತದೆ ಆಗಿನ ಕಾಲದಲ್ಲಿ. ಹೇಗಿರ್ಬೇಕು ಹೇಳ್ರಿ? 3 ದಿವಸ ಯಾರು ಈಚೆಗೆ ಅವ್ರು ಹೋಗ್ಲಿಕ್ಕೆ ಬರಲಿಲ್ಲ, ಏನೂ ಇಲ್ಲ, ಅಂಥ ಮಳೆ ಇರ್ತಾರೆ. ಹೋಸ್ತಾರೆ ಹೇಳಿದಾರಲ್ಲಿ ಅವರು, ಅಲ್ಲಿ ನಡೆದಕ್ಕಂಥ ಘಟನೆ ಹೇಳಿದರು. ಅಂಥ ಸಮಯದಲ್ಲಿ 3 ದಿನಗಳ ಪರ್ಯಂತರವಾಗಿ ಬಿಡದೇ ಮಳೆ ಆಯಿತು. ಗುರುಗಳ ಸನ್ನಿಧಿಯಲ್ಲಿ ಮೇಲ್ಭಾಗ ಒಂದು ಹನಿನೂ ಯಾರಿಗೆ ಬರಲಿಲ್ಲ ನೀರ. ಹೊರಭಾಗದ ಗಂಗಾ ಮಾತೆ ಕೂಡ ಏನು ಮಾಡಲಿಲ್ಲ ರೀ, ಒಳಭಾಗ ಗುರುಗಳ ಒಂದು ಆ ಮೇರೆ ಸೀಮೆನ ದಾಟಿಕೊಂಡು ಒಳಭಾಗ ಬರಲಿಲ್ಲ. 4 ಬೆರಳು ಎಷ್ಟು ಎತ್ತಿರತಕ್ಕಂಥ ಉಸುಕಿನ ಒಡ್ಡ ಯಾವ್ದ್ರಿ ಗುರುಗಳ ಸಾಮರ್ಥ್ಯ ಪಡ್ಕೊಂಡು ಗಂಗಾ ಮಾತೆ ಹೇಳಿದ್ರು, ಗಂಗಾ ಮಾತಾ ಇದು ಗುರುಗಳ ಸೀಮೆ, ಇದು ಯಾರೂ ದಾಟ್ಲಿಕ್ಕೆ ಬರ್ತಾಯಿಲ್ಲ. ನ ಗುರುವರ ಅಧಿಕಂ, ಪರಮಾತ್ಮ ಬಂದರೂ ಕೂಡ ಅದನ್ನು ಮೀರ್ಲಿಕ್ಕೆ ಬರುವುದಿಲ್ಲ. ಅದನ್ನು ನೀ ಅಲ್ಲಿ ಇರಮ್ಮ ಅಂತ ಹೇಳಿದ್ರೆ ಗಂಗಾ ಮಾತಾ ಕೈ ಮುಕ್ಕೊಂಡು ಇಲ್ಲೇ ಇರ್ತಾ ಇದ್ದೇನೆ ಅಂತಕೊಂಡು ಹೇಳಿ ಭಕ್ತಿಯಿಂದ ಗುರುಗಳ ಸೇವೆ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಕೊನೆಗೆ ಮುಗಿದಾಗ ಗುರುಗಳು ಬಂದಾಗ ತೆರೆ ರೂಪವಾಗಿ ಬಂದು ಗುರುಗಳ ಪಾದಕ್ಕೆ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ 3 ದಿನಗಳಾದ ಮೇಲೆ ಅಪ್ಪರೇ ಮೇಘರಾಜ ಕಡಿಮೆ ಆದರು, ನಾನು ನನ್ನ ಸ್ಥಾನಕ್ಕೆ ಇಳಿದುಕೊಂಡು ಹೋಗ್ತೇನೆ ಅಪ್ಪರ ಅಂತ ಅಪ್ಪ ಅವರು ಆಜ್ಞೆ ಪಡ್ಕೊಂಡು ಗಂಗಾ ಮತ್ತು ಹಿಡ್ಕೊಂಡು ಹೋದರು. ಮೇಘರಾಜ ಕೂಡ ಮತ್ತು ದೇವೇಂದ್ರ ಹೇಳಿದ್ರಿ ಅಪ್ಪರ ಸೇವೆ ಮಾಡಬೇಕಾಗಿತ್ತು, ನಾನು ಸೇವೆ ಮಾಡ್ಕೊತ ಇಲ್ಲಿ ಬಂದರೆ ಇಷ್ಟ ಆದ್ರೆ ಮತ್ತು ಜಗತ್ತು ಜೋಪಾನ ಆಗ್ಬೇಕಲ್ಲ, ಅದಕ್ಕಾಯಿತು ಮತ್ತು ನಾನು ಹೋಗ್ತಾ ಇದ್ದೀನಿ. ಅವ್ರು ಹೇಳಿದರು, ವೃಕ್ಷಗಳು ಹೇಳಿದ್ರು, ಅಪ್ಪರ ತಾವೇ ನಮ್ಮನ್ನು ಆ ಪ್ರಕಾರ ಮಾಡಿ ಸೇವೆ ಸ್ವೀಕಾರ ಮಾಡಿದಿರಿ, ನಮ್ಗೆ ಉದ್ಧಾರ ಮಾಡಿದಿರಿ, ನಾವು ಧನ್ಯರಾದ್ವಿ ಅಪ್ಪರ. ತಮ್ಮ ಸನ್ನಿಧಿಯಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಜೀವನ ಪಾವನವಾಯಿತು. ಅವು ಕೂಡ ವೃಕ್ಷಗಳು ಸದೃಢವಾಗಿ ಪ್ರಾರ್ಥನಾ ಮಾಡಿದರು. ಹೀಗಾಗಿ ಗುರುಗಳು ಎಲ್ಲರೂ ಆಶೀರ್ವಾದ ಮಾಡಿ ಗುರು ತಮ್ಮ ಶ್ರೀ ಕ್ಷೇತ್ರದ ಆನಂದವಾಗಿ ವಾಸ ಮಾಡಿದರು. ಇದಕ್ಕೆ ಗುರುಶಕ್ತಿ ಅಂತ ಮಹಾಸಾಮರ್ಥ್ಯ. ಅದಕ್ಕೆ ಉರಿ ಉದಕ ಮಾರುತವು ಉರಗ ಹರಿ ನಾಗವು
ಗುರುವಾಜ್ಞೆ ಗಂಜಿ ನಿಲ್ಲುವುದು. ಉರಿ ಅಂದ್ರೆ ಅಗ್ನಿ ರೀ, ಜ್ವಾಲೆ. ಉರಿ ಗುರುಗಳ ಕೃಪಾಶ್ವರ ಇದ್ರೆ ಉರಿ ಅಂತಕ್ಕಂಥ ಬಂದ್ರೆ ಅತ್ಯಂತ ವೇಗವಾಗಿ ದಹಿಸ್ಕೊಂಡು ಬರ್ತಕ್ಕಂಥದ್ದಿದ್ರೂ ಕೂಡ ಗುರುಗಳ ಕೃಪಾಶ್ವರದ ಉರಿ ಹಿಂಸತ್ತದು. ನಮ್ಮ ಹಳಿಮನೆಯ ಮಲ್ಲೇಶಪ್ಪ ಅಂತ ಹೇಳಿದ್ರಲ್ಲ ಮೊದಲು, ಮಾರುತಿ ಮಲ್ಲೇಶ ಅಂತ ಇದಾವ್ರಿ ಅವರು. ಹೊಸರ ಏನಂತಂದ್ರೆ ಅಲ್ಲಿ ಅವ್ರ ಹೊಲದೊಳಗೆ ಉರಿ ಹಚ್ಚಿದ್ರಿ ಆ ಕಬ್ಬಿನ ಅವಧಿ. ಸುತ್ತೆಲ್ಲ ಕಡೆ ಐತದ ರೀ. ಒಮ್ಮೆ ಎಲ್ಲ ಕಡೆ ಬಂದುಬಿಡ್ತೀವಿ, ಎಲ್ಲ ಕಡೆ ಶ್ವಾಸ ಬಂದಾಯಿತು, ಉರಿ ಸುತ್ತೆಲ್ಲ ಆಗಿಬಿಡ್ತು. ನಡು ಸಿಕ್ಕಾಗ ಹೊರಗೆ ಬರಲಿಕ್ಕಾಗಲಿ ವೇಗವಾಗಿ ಗಾಳಿ ಗಾಬರಿ ಆಗಿಬಿಟ್ರಲ್ಲ, ಇನ್ನು ನಾವು ಉಳಿದು ಸಾಧ್ಯ ಇಲ್ಲ ಅಂತ ಅನಿಸ್ಬಿಡ್ತು. ಸುತ್ತೆಲ್ಲ ಆಗಿಬಿಟ್ರಿ ಒಮ್ಮೆ ಗಾಬರಿಯಾಗಿ. ಸದ್ಗುನಾಥ ಸಿದ್ಧಲಿಂಗೇಶ್ವರಪ್ಪವ್ರ ಇರೋದು ನೀವೇ ನನ್ನ ರಕ್ಷಣೆ ಮಾಡಬೇಕು. ತಾವು ಇಲ್ಲಿಂದ ಯಾರು ಅಲ್ಲೇನು ಮಾಡಿ ಬರ್ತದೆ, ಯಾರೇನು ಮಾಡಿ ಬರ್ತದೆ ರಕ್ಷಣೆ ಮಾಡ್ಕಪ್ಪ ಅವ್ನು ಬಿಟ್ಟರೆ ಗತಿ ಯಾರಿಲ್ಲ ಅಂದ್ಕೊಂಡು ಪ್ರಾರ್ಥನಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ರೆ ಸುತ್ತೆಲ್ಲ ಹತ್ತಿರ್ತಕ್ಕಂಥ ಏನು ಅಗ್ನಿ ತಲ್ರಿ, ಅಗ್ನಿ ಶಾಂತ ಆಗಿಬಿಡುತ್ತೆ. ಅದ್ರ ಒಳಗಿಂದ ಏನಲ್ಲಿ ಪಾರದ್ರಲ್ಲ ರೀ, ಸೀದಾ ಮಟ್ಟಕ್ಕೆ ಬಂದು ಅಪ್ಪವ್ರ ಕಾಪಾಡಿದ್ರಪ್ಪವ್ರ. ಅಲ್ಲಿ ಉರಿ ಒಳಗೆ ಹೊಯ್ಗೆ ಒಳಗೆ ಅಲ್ಲೇ ಸತ್ತು ಹೋಗ್ತೀನಿ ನಾನು. ಪ್ರಾರ್ಥನೆ ಮಾಡಿದ ಕ್ಷಣದಲ್ಲಿ ಅಗ್ನಿ ನಿವಾರಣೆ ಆಯ್ತರಪ್ಪವ್ರ, ನನ್ನ ರಕ್ಷಣೆ ಆಯಿತು ಅಂತ ಬಂದು ಹೇಳಿದರು. ಇದೋ ಊರಿನವರು, ಇದು ಉತ್ತರ ಚರಿತ್ರೆ ಅಂತ ಇದೆ. ಹಾಂ ಇದು ಉರಿಯ ಬದಲಾಗಿರ್ತಕ್ಕಂಥದ್ದು. ಉರಿ ಅಂದ್ರೆ ಅಗ್ನಿ, ಉರಿ ಉದಕ ಮಾಡ್ತವೆ. ಉರಿ ಅಂದ್ರೆ ಅಗ್ನಿ ಕೂಡ ಹೀಗೆ ಸೇವೆ ಮಾಡ್ತಾರೆ, ಗುರುಗಳ ಸೇವೆ ಮಾಡ್ತಾರೆ. ಅವ್ರು ಗುರುಗಳ ಸೇವೆ ಅಂದರೆ ಗುರುಗಳ ಭಕ್ತರ ರಕ್ಷಣೆ ಮಾಡ್ತಾರಲ್ಲ, ಗುರುಗಳ ಆಜ್ಞೆ ಪಡ್ಕೊಂಡು ಈಗ ಭಕ್ತಿ ಪ್ರಾರ್ಥನೆ ಮಾಡಿ ಗುರುಗಳ ಆಶ್ರಯ ಮಾಡ್ತಾರೆ. ಅಗ್ನಿನಾರಾಯಣ ಶಾಂತವಾಗುವಂಥ ಅವ್ರ ಆಜ್ಞೆ ಮಾಡಿ ಮುಗಿದೋಗ್ಬಿಡ್ತು, ಸರ್ ಹೋಗ್ತಾರೆ. ಇನ್ನು ಬಸವ ಒಂದು ವಿಷಯ ನೆನಪು ಮಾಡಿದರು. ಮಠದೊಳಗೆ ಮದರಕಂಡಿ ಮಠದೊಳಗಿದ್ದಾಗ, ಇದು ಉತ್ತರ ಚರಿತ್ರೆ. ಇದು ಗಂಗಾಧರರಾಜರು, ಕುಲಕರ್ಣಿ ಗಂಗಾಧರರಾಜ ಇದ್ದರು, ಈ ಬಿರಡಿ ಬಸವೇಶ ಇದ್ದರು, ಇನ್ನೂ ಭಾಳಷ್ಟು ಜನ ಇದ್ದರು. ಆಗ ಒಂದು ಬೋರ್ ಹಾಕ್ತಾಯಿದ್ವಿ ಮಠದೊಳಗೆ ನೀರಿಗಾಗಿ. ಸರ್ ಬೆಳಗಿನಿಂದ ಸಾಯಂಕಾಲ ಪರ್ಯಂತರವಾಗಿ ಬೋರ್ ಹಾಕಿದ್ರೆ ನೀರೇ ಬರಲಿಲ್ಲ ರೀ. ಬರೀ ಹುಡಿ ಹಾರಿ ಅತ್ಯಂತ ವೇಗ ಗಾಳಿ ಅಷ್ಟೇ ಗುಡ್ಡದ ತುದಿಯಾಗ ಹೋಗಿ ಬೀಳಾಕತ್ತೆ. ಅದು ಖರೆ ಒಂದು ಹನಿ ನೀರು ಬರಲಿಲ್ಲ, ಹುಡಿ ಬಂತು ಖರೆ ನೀರು ಬರಲಿಲ್ಲ. ಅಲ್ಲಿ ಕೂತು ನೋಡ್ತಕ್ಕಂಥವ್ರು ಹೊನ್ನೂರಿನ ಬೆಳಗ್ಗೆ ಮದರಕಂಡಿ ಬೆಳಗ್ಗೆ ಎಷ್ಟು ಸಣ್ಣ ಒಂದು 200-300 ಮಂದಿ ಇರಬೇಕು. ನೀರು ಬರ್ತಾವೆ ದಾರಿ ನೋಡಿ ಒಂದು ಹನಿನೂ ಬರಲಿಲ್ಲ. ಭಾಳ ಮುಖ ಸ್ತಪ ಮಾಡಿಕೊಂಡು, ಇದು ದಾಸೋಹ ಮಠ, ಇದು ಎಷ್ಟೋ ಮಂದಿ ಅನುಕೂಲ ಆಗ್ತಾಯಿತ್ತು. ಇಂಥಲ್ಲೇ ನೀರು ಬರಲಿಲ್ಲ ನಮ್ಮ ಲೌಕಿಕರ ಗತಿ ಏನಪ್ಪ, ಮುಗಿತು ನಮ್ಮದು ಜೀವನ, ಹೀಗಾದ್ರೆ ಗತಿ ಏನು ಅಂತಂದು ಹಳಾಳಿ ಮಾಡಿಕೊಂಡು ಮುಖ ಸಪ್ಪು ಮಾಡ್ಕೊಂಡು ಪ್ರಸಾದ ಸಹಿತ ಮಾಡಲ್ಲ ಕೆಲವೊಬ್ರು. ಹಾಗೆ ಹೋದ್ರಿ ಸಾಯಂಕಾಲ ಹೋದ್ರು ಎಲ್ಲರೂ. ಆ ದಿವಸ ಕೆಲವು ಸಂತೋಷ ಪಡಿ ಅವ್ರತು ನೀರು ಬಿದ್ದು ಆಗ ಕೇಳ್ತಿದ್ರು ಅವರು, ಆನಂದ ಆಗವ್ರು ಕೇಳ್ತಿದ್ರು. ಬಿದ್ದಿಲ್ಲ ಕೂಡ ಒಳ್ಳೆ ಲಯದ ಅಡ್ಡಾಡ್ತಿದ್ರು. ಹೀಗೆ ನಡೀತು. ನೀರಂತೂ ಬೀಳೇ ಇಲ್ಲ. ರಾತ್ರಿ 11 ಗಂಟೆ ಆಗ್ತಾ ಬಂತು. 11 ಗಂಟೆ ಆದಾಗ ನಮಗೆ ಯಾಕೋ ಸ್ವಲ್ಪ ಹಳ ಎನಿಸಿ ನಾವು ಒಬ್ಬರಿಗೆ ಅಲ್ಲಿ ಹೋಗ್ಬೇಕು ಅನ್ನಿಸ್ತಾರೆ. ಒಬ್ಬರೇ ಹೋಗ್ಬೇಕು. ಎಲ್ಲಿ ಹೋಗ್ರಿ, ಆ ಬೋರ್ ಹಾಕಿದ್ರೆ ಅಲ್ಲಿ ಹೋಗ್ಬೇಕಂತ ಅನಿಸ್ತು. ಇದೆಲ್ಲ ಗುರುಗಳ ಕೃಪಾಶ್ವರ ನಾವು ಹೇಳೋದು. ಗುರುಗಳ ಇರ್ತಕ್ಕಂಥ ಸಾಮರ್ಥ್ಯ ನಾವು ಹೇಳಾಕತ್ತೇನೋ, ಅಪ್ಪ ಅವ್ರ ಸಾಮರ್ಥ್ಯ ಎಂಥದ್ದು ಇರ್ತಕ್ಕಂಥ ಗುರುಗಳದು. ಸರೋಜ್ ಮನೆಯಲ್ಲಿ ಹೇಳ್ತಾರೆ, ಮೊದಲು ಹೇಳ್ತಾರೆ ಉರಿ ಉದಕ ಮಾರ್ತು. ಉರಿ ಆಯಿತು, ಉದಕ ಅಂದ್ರೆ ನೀರು. ಅಲ್ಲಿ ಹೋದೀವಿ. ಹೋದಾಗ ನಮಗೆ ಯಾವ ರೀತಿ ತಿಳಿತದಲ್ಲ, ಆ ಪ್ರಕಾರವಾಗಿ ಆ ಬೋರ್ನ ಹತ್ತಿರ ಹೋಗಿ, ಬೋರ್ ಕುಣಿತಲ್ಲ ಅಲ್ಲಿ ಹತ್ತಿರ ಹೋಗಿ, ಆಗಚ್ಚತಿವ ಗಂಗಾ ಮಾತಾ ಆಗಚ್ಚತಿವ ದುಷ್ಟ ಜನಾನಾಂ ರಕ್ಷಣಾಂ ಕರೋತಿ ಸಜ್ಜನಾಂ ರಕ್ಷಣಾಂ ನ ಕರೋತಿ ಸಮ್ಯಕ್ ಅಸ್ತಿವ ಆಗಚ್ಚತಿವ ಗಂಗಾ ಮಾತಾ ಸದ್ಗುರು ಸೇವಾರ್ಥಂ ಆಗಚ್ಚತು ಸದ್ಗುರು ಪಾದ ಪ್ರಕ್ಷಾಳ ಆಗಚ್ಚತು ಸದ್ಗುರು ಸೇವಾರ್ಥಂ ಆಗಚ್ಚತು ಜಲಾಭಿಷೇಕಂ ಭವತಿ ಭವತ್ಯ ಪುಣ್ಯ ಆಗಚ್ಚತಿವ ಗಂಗಾ ಮಾತಾ ಸದ್ಗುರು ಸೇವಾರ್ಥಂ ಆಗಚ್ಚತಿವ ಅಂತ. ಈಗ ಒಂದು 2-3 ನುಡಿ ಆಗಿನ ಕಾಲಕ್ಕೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಆಗ ಅಪ್ಪ ಅವ್ರು ಏನು ಕೊಟ್ಟರು ಆ ಪ್ರಕಾರವಾಗಿ ಮನುಷ್ಯನೊಳಗೆ ಅದನ್ನು ಹಿಂಗೆ ಹಾಡ್ತಾ ಇದ್ವಿ. ಯಾವಾಗ ಈಗ ಹಾಡ್ತಾಯಿದ್ರು ಆಗಚ್ಚತಿವ ಗಂಗಾ ಮಾತಾ ಅಂತ ಯಾವಾಗ ನಾವು ಪಲ್ಲವಿ ಅಂತೀವಿ ನೋಡ್ರಿ, ಬಸ್ಸು ಕೇಳಿರ್ತಕ್ಕಂಥ ವಿಷಯ ಅದು. ರೆಕಾರ್ಡಿಂಗು ಮಾಡಿದ್ದು ಅದನ್ನು. ಹಿಂದೆ ಬಂದು ನಿಂತ ನಾವು ಒಟ್ಟು ನೋಡಿಲ್ಲ, ನಾವು ಒಬ್ಬರೇ ಇದು ಇಷ್ಟ ಅನಿಸಿತ್ತು. ಈಗ ಹೋದಾಗ ಆಗಚ್ಚತಿವ ಗಂಗಾ ಮಾತಾ ಆಗಚ್ಚತಿವ ಅಂತ ನಾವು ಅಂದಾಗ ಒಳಭಾಗದಿಂದ ಏನು ಧ್ವನಿ ಏನು ಬರ್ತಿತ್ತು, ಹ್ಞೂ ಅಂತ ಬರ್ತಿತ್ತು. ಹ್ಞೂ ಆಗಚ್ಚತಿವ ಅಂದ್ರೆ ಹ್ಞೂ ಅಂದ್ರೆ ಬರ್ತಾ ಇದ್ದೀನಿ ಅಂತ ಗಂಗಾ ಮಾತಾ ಅಂತ ಧ್ವನಿ ಬರ್ತಿತ್ತು ಅದ್ರೊಳಗಿಂದ್ರಿ. ಎಲ್ಲಿಂದ್ರಿ
ಪಲ್ವಿ ಬಂದಾಗ ಆಗಚ್ಚತಿವ ಗಂಗಾ ಮಾತಾ, ಆಗಚ್ಚತಿವ ಅಂದಾಗ ಒಳಭಾಗ ಗಂಗಾ ಮಾತಾ ಒಪ್ಪಿಕೊಂಡು ಧ್ವನಿ ಬರ್ತಿತ್ತು. ಈಗ ಎರಡು ನುಡಿ ಮುಗಿದು ಮೂರನೇ ನುಡಿ ಆಗಚ್ಚತಿವ ಗಂಗಾ ಮಾತಾ ಅಂದಾಗ ಹ್ಞೂ ಅಂತ ಏನಂದ ಧ್ವನಿ ಬತ್ತಲ್ರಿ, ಹ್ಞೂ ಅನ್ನೋದ್ರ ಜೊತೆ ಕಲ್ಲು ಒಳಭಾಗದಲ್ಲಿ ಒಡೆದುಕೊಂಡು ಚೆಲ್ಲಂತ ಜೋರಾಗಿ ಕಾರಂಜಿ ಅಂತ ನೀರು ಪುಡಿದು ಬಿಡ್ತೀರಿ. ಒಳಭಾಗ ನೀರೇ ಬಂದುಬಿಡ್ತೀರಿ ಧ್ವನಿ. ಆ ದೇವಿ ಹ್ಞೂ ಅಂದದ್ದು ರೆಕಾರ್ಡಿಂಗ್ ಆಗಿತ್ತು. ಆ ನೀರು ಚಿಮ್ತಿದ್ರೊಳಗೆ ನೀರು ಬರ್ತಕ್ಕಂಥ ಆ ಧ್ವನಿ ಕೂಡ ಆಯಿತು. ಮುಂದೆ ನಂತರ ನೀವು ನೋಡಿದ್ದೀನಿ, ನೀ ಬಂದ್ಯಾ, ನೀ ಬಂದೀಗ ಅದು ಹಾಗೆ ಬನ್ನಿ ಅಪ್ಪರು ಗಂಗಾಧರ ಕಳಿಸಿದ್ರು. ಅಪ್ಪರು ಒಬ್ಬರು ಗುರುತಾದಲ್ಲಿ ನನಗೆ ಬೈದರು, ಬನ್ನಿ ಅಪ್ಪರು ಅಂತೂ ಹಾಗೆ ಬೆಳಗಿನ ಸಮಯದಲ್ಲಿ ಹೋಗಿ ನೋಡಿದ್ವಿ. ಮಷಿನ್ ತರಿಸ್ತೀವಿ, 1.5 ಇಂಚ್ ನೀರು ಕಾಯಿ ಮುಡಿತರು. ಒಟ್ಟು 1 ಲೀಟ್ರ್ ಬಂದಿಲ್ಲ ಅದು ಅಂತಾದ್ರೆ ನೀರು ಬಂದು 1.5 ಇಂಚ್ ನೀರು ಕಾಯಿ ಮುಡಿತು. ಅದು ಎಷ್ಟೋ ದಿವಸ ಆಯ್ತು. ಹಿಂದಿನ ದಾಸೋ ಕಟ್ಟೋಡೆ ಕಡಿಮೆ ಆದ ಸಾಲು ಅಂದ್ಕೊಂಡು ಹೇಳಿ ಮತ್ತೆ ಬೇರೆ ಮಾಡಿ ಅಂದ್ರೆ ಗುರುಗಳ ಸ್ಮರಣೆ ಮಾಡಿದ ಗಂಗಾ ಮಾತೆ ಏನು ಮಾಡಿದ್ರಿ, ದಾಸೋಕ್ಕೆ ಅನುಕೂಲ ಮಾಡಿದ್ರು. ಅಪ್ಪವ್ರ ಪೂಜೆಗೆ ಅನುಕೂಲ ಮಾಡಿದರು, ದಾಸೋಕ್ಕೆ ಅನುಕೂಲ ಮಾಡಿದರು. ಅದಕ್ಕೆ ಗುರುಗಳ ಸ್ಮರಣೆ ಮಾಡಿ ಸಾಕು, ಗಂಗಾದೇವಿನ ಸೇವೆ ಮಾಡ್ತಾರೆ. ಈಗ ನಾವು ಹೇಳಿದಂತ ಆಗ್ತದೆ, ಇಷ್ಟ ಆಯ್ತಲ್ಲ. ನೀವೆಲ್ಲರೂ ಯಾರು ಭಕ್ತಿ ಹೇಳಿದ್ರೆ ಭಕ್ತಿ ಇದ್ದಾಗ ಅಲ್ಲೇನು ಭೇದ ಭಾವ ಇರ್ತದೆ, ಭೇದ ಭಾವ ಏನಿರೋದಿಲ್ಲ. ಗುರುಗಳು ಎಲ್ಲರಿಗೂ ಆಶೀರ್ವಾದ ಮಾಡೇ ಮಾಡ್ತಾರೆ. ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಉರಿ ಉದಕ್ಕೆ ಮಾರುತವು ಅಂದ್ರೆ ವಾಯುದೇವರು. ಇದೆಲ್ಲ ಇದು ಒಂದಕ್ಕೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಭಾಳ ಆಗ್ತದೆ. ನಾವು ಏನಿಸ್ತದೆ ನಿಮಗೆ ಈಗ ಸಮಯ ಅಂತೂ 10 ಗಂಟೆ 12 ನಿಮಿಷ ಕಡಿಮೆ ಅದು. 2ನೇ ಅಧ್ಯಾಯ ಹೇಳ್ತಾ ಇದ್ದೀವಿ. ಮತ್ತು ಶ್ರಾವಣ ಮುಕ್ತಾಯ ಆಗ್ತಾ ಬಂದ ಸಮೀಪದಾಗ ಈಗ ವಿಷಯ ಅಂತೂ ಚಲೋ ಅದು ಇರಲಿ. ಅಂದ್ರೆ ಈಗ ನಿಮ್ಗೆ ನಿದ್ರೆ ಬಂದದ್ದು ತೊಂದರೆ ಆಗ್ಯದ ಅನಿಸಿತ್ತಂದ್ರೆ, ಮುಖ ಸಣ್ಣ ಕಣ್ಣು ಸಣ್ಣ ಆಗಕತ್ತಿತ್ತಂದ್ರೆ ಬಿಟ್ಬಿಡು. ಕೇಳಬೇಕು ಅನಿಸಿತ್ತಂದ್ರೆ ಹೇಳು. ಈಗ ಉರಿ ಉದಕ ಮಾರುತ ಉರಗ ಹರಿ ನಾಗವು ಗುರುವಾಜ್ಞೆ ಗಂಜಿನರು ಸರ್ವಜ್ಞ ಮುನಿಗಳು ಒಂದೊಂದು ನುಡಿಗೂ ಒಂದೊಂದು ವಿಷಯದವ್ರು ಏನಂತೀರಿ ಎಲ್ಲರೂ ಒಪ್ಪಿಗೆ ಅದ? 100ಕ್ಕೆ ಎಷ್ಟು ಅದ ರೀ? ಮತ್ತು ಹೊರಗಿನ ಕೈ ಕಾಣಿಸ್ಬೇಕಲ್ಲ, ತಯಾರಿದ್ದೀರಿ? ಇರಲಿ ನಿಮ್ಮಮ್ಮ ಕೈಯ ಎತ್ತರಿ. ಒಳಗಿನವ್ರು ಇವತ್ತು ಕೈ ಐತ್ರು, ನೀವೆಲ್ಲ ಐತ್ರ ಎಲ್ಲ ಎದಕ್ಕಂದ್ರೆ ಒಳಗಿನವ್ರು ಐತಿಲ್ಲ ಕತಕ ಇವತ್ತು ಕೇಳ್ಬೇಕಾಗ್ತದೆ ಒಳಗಿನವ್ರಿಗೆ. ನಾವು ಇದ್ರ ಒಳಗೈತೆ ರೂಪಾಯಿ ಆಗ್ತಿದ್ರು, ನೀವು ಕೂಡ ಐತ್ರಿ, ಸಂತೋಷ ಆಯಿತು. ಆದರೆ ಸಂಕ್ಷಿಪ್ತ ಹೇಳೋಣ ಅಂತ. ಉರಿ ಉದಕ ಮಾರುತಂದ್ರೆ ಗಾಳಿ. ನಾವು ಹೇಳ್ತಕ್ಕಂಥ ಸ್ವತಃ ನಾವು ಅಪ್ಪವ್ರ ಜೊತೆಗೆ ಇದ್ದಾಗಿರ್ತಕ್ಕಂಥ ವಿಷಯ ಹೇಳ್ತಾ ಇದ್ದೀವಿ. ಈಗ ಸದ್ಯ ಅಪ್ಪವ್ರ ಶಿಷ್ಯರು ಅಲಗುಂಡಿ, ಚಿಕ್ಕ ಅಲಗುಂಡಿ ತಿಳಿ ದೂರದಲ್ಲಿ, ಅಲ್ಲಿ ರಂಗಪ್ಪ ಬಸಪ್ಪ ದೊಡ್ಡಮನಿ ಅಂತೇಳಿ ಈ ರೆಡ್ಡಿ ಬಳಗ ಅವರು ಅಪ್ಪವ್ರ ಶಿಷ್ಯರು. ಬಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಪ್ರಾರ್ಥನೆ ಮಾಡ್ರಿ. ಅಪ್ಪವ್ರ ನಮ್ಮ ಮಗನ ಲಗ್ನ ಮತ್ತು ಮಗಳ ಲಗ್ನ ಅವ್ರಪ್ಪವ್ರ ತಾವೆಲ್ಲ ದಯಮಾಡಿಸ್ಬೇಕು, ಅನುಕೂಲ ಮಾಡಿರಿ. ಒಂದು 8 ದಿವಸ ಇದ್ಕೊಂಡು ಅವ್ರ ಅಪೇಕ್ಷೆ ನೋಡಿ ಹೇಗದ. 8 ದಿವಸ ನಾವು ಅಲ್ಲಿ ಇದ್ಕೊಂಡು ಅಪ್ಪವ್ರ ಶಾಸ್ತ್ರ ನಡೆಸ್ಬೇಕ್ರಪ್ಪ. ಅವ್ರ ಶಾಸ್ತ್ರ ಕೇಳ್ತಾ ಎಲ್ಲರಿಗೂ ಶಾಸ್ತ್ರ ಕೇಳಿರ್ಬೇಕು, ಎಲ್ಲರಿಗೂ ಸಂತೋಷ ಪಡಿಬೇಕು, ಉತ್ತಮ ಸಂಸ್ಕಾರ ಬರಲಿ ಎಲ್ಲರಿಗೂ. ಇದು ಒಂದು ಸಮಯದೊಳಗೆ ಎಲ್ಲರಿಗೂ ಆನಂದ ಆಗಲಪ್ಪ ಅವ್ರ. ಮತ್ತು ಅಲ್ಲಿ ತಾವು ದಯಮಾಡಿಸ್ಬೇಕಂತ ಪ್ರಾರ್ಥನೆ ಮಾಡಿದರು. ಮತ್ತು ಒಳ್ಳೆಯ ಇಚ್ಛೆ ಇದ್ದಾಗ ಗುರು ಅಂದರು, ಯಾರು ಬಿಡಂತಾರೆ ಆಗಲಿಪ್ಪ ಅಂತ ಹೇಳಿದ್ರು. ಆ ನಂತರ ಒಪ್ಕೊಂಡ್ರು. ಹೋಗುವಾಗ ಅಪ್ಪವ್ರು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರು ಜೊತೆಗೆ. ಅಪ್ಪವ್ರ ಜೋಡಿ ಹೋದೀವಿ. ಆಗ ಲಗ್ನ ಅದು ದಿನಾಲು ಶಾಸ್ತ್ರ ನಡೀತು. ಕೊನೆಗೆ ಲಗ್ನ ಮಾಡ್ತಕ್ಕಂಥದ್ದು ನಾಳೆಗೆ ಲಗ್ನ ರೀ. ಅದು ನಾಳೆಗೆ ನಡಿಬೇಕು ಲಗ್ನ. ಇವತ್ತು ಸಿಂಧೂರಪ್ಪ ಅಂತೇಳಿ ಅಲ್ಲೊಬ್ಬರು ಅವ್ರ ಮನೆಯೊಳಗೆ ಇದ್ದೀವಿ ನಾವು. ಆಗ ಅದು ಮಹಡಿ, ಅದು ಗಾಳಿ ಬೀಸ್ತೀರಿ, ಅತ್ಯಂತ ವೇಗವಾಗಿ ಗಾಳಿ ಬೀಸ್ತದೆ. ಈ ಪತ್ರಾಸ್ತ ಮನೆ ಇರ್ತಾರಲ್ಲ ಎಲ್ಲ ಮನೆಗಳಿಂದ ಹಾರಿ ಹೋಗುದು ಅಷ್ಟಲ್ಲ. ಈ ಬಸ್ ಹಿಡಿಯೋದಲ್ಲ ಇದು ಗಿಡಗಳು ಸಹಿತ ಒಂದು ಕಡೆ ಕಿತ್ತು ಬಿದ್ದು ರೀ. ಭಾಳಷ್ಟು ಅನಾಹುತ ಆಗಿಬಿಡ್ತದೆ, ಅಷ್ಟು ಜೋರು ಗಾಳಿ ಬೀಸ್ತು. ಆ ಸಮಯ ಗಾಳಿ ಬೀಸಾಕತ್ತ ಪಡಕಗಳೆಲ್ಲ ಈಗ ಕಿತ್ತು ಬೀಳ್ತಾವನೋ ಎಲ್ಲ ಬೀಸಾಡ್ತಿದ್ವು. ರಂಗಣ್ಣ ಮಾಸ್ತರ್ ಅಂದ್ಕೊಂತವ್ರು ಬಂದು ಅಪ್ಪವ್ರ ಮುಂದೆ ಸಾಷ್ಟಾಂಗ ನಮಸ್ಕಾರ ಭಾಳ ದುಃಖ ಮಾಡತ್ತಾರೆ. ಅಪ್ಪವ್ರ ನಮ್ಮ ಮಗನ ಲಗ್ನ, ಅಪ್ಪವ್ರ ಮಗಳ ಲಗ್ನ.
ಮಂಟಪನ ಹೋಗ್ಬಿಟ್ರೆ, ಗಾಳಿಗೆ ಮಂಟಪ ಹೋಗ್ಬಿಟ್ರೆ ಅಸಹ್ಯ ಆಗ್ತದೆ, ಅಶುಭ ಆಗ್ತದೆ. ಅಪ್ಪವ್ರ ರಕ್ಷಣಾ ಮಾಡಿ ಅಪ್ಪವ್ರು ಭಾಳ ದುಃಖ ಮಾಡಾಗ್ತದೆ. ಹನುಮಂತ ದೇವರು ಈಗೆಲ್ಲ ಬಂದ ಛತ್ತ ಇದು ಹಾಕ್ತಿರಲ್ಲ ಪೆಂಡಾಲದಲ್ಲಿ ಈಗ ಬಂದವು. ಆಗ ಹುಲಗರಿ ಗಿಡ ಅಂತ ಹೇಳಿರ್ತಾವೆ ನೋಡ್ರಿ, ಹುಲಗಲಿ ಗಿಡ ಅಂತ. ಆ ಗಿಡವನ್ನು ಕತ್ತರಿಸ್ಕೊಂಡು ತೊಗೊಂಡು ಅದನ್ನು ತೊಗೊಂಡು ಬಂದು ಮಂಟಪ, ದೊಡ್ಡ ಮಂಟಪ ಹಾಕಿ ಮೇಲ್ಭಾಗ ಅದನ್ನು ಹಾಕಿ ಮಾಡ್ತಿರ. ಅಂಥದ್ದು ಹಾಕಿದ್ರು, ದೊಡ್ಡ ಮಂಟಪ ರೀ. ಹನುಮಂತೇವ್ರ ಗುಡಿ ಮುಂದೆ ಹಾಕಿದ್ರು. ಮಕ್ಕಳಿಗೆ ಅದನ್ನು ಬಿಟ್ಟು 15 ಫೂಟದ ಒಳಭಾಗದಲ್ಲಿ ಒಂದು ಬಸರಿ ಗಿಡ ಇತ್ತು. ನಮ್ಮಲ್ಲಿ ಇಂಥ ಬಸರಿ ಗಿಡ ಇತ್ತು. ಇಷ್ಟು ಗಿಡ ಇತ್ತು, ಅದು ಕೂಡ ದೊಡ್ಡದಿತ್ತು ಇತ್ತು. ಅಪ್ಪವ್ರು ಹೇಳಿದರು, ರಂಗಣ್ಣ ಏಕೆ ದುಃಖ ಮಾಡ್ತಾಯಿದ್ದಿ? ಗಾಳಿ ಬೇಕಾದಷ್ಟು ಬಿಸಿಲಿ, ಆದ್ರೆ ಇನ್ನಿನ್ನು ಮಂಟಪದಲ್ಲ ಮಕ್ಕಳು ಲಗ್ನದ್ದು ದೊಡ್ಡ ದೊಡ್ಡ ಹೆಮ್ಮರಗಳ ಕಿತ್ತು ಬಿದ್ದರು, ನಿನ್ನ ಲಗ್ನ ಮಂಟಪದ ಒಂದು ಎಲೆ ಕೂಡ ಉಚ್ಚೋದಿಲ್ಲ, ಉದುರೋದಿಲ್ಲ. ಹೆದರದಿರು, ಧೈರ್ಯವಾಗಿರು, ಏನು ಹೋದ್ರು ಅಂತ ಹೇಳಿದರು. ಗಾಳಿ ಅದು ಹೆಚ್ಚಾಗಿ ಬಿಡ್ತೀರಿ, ಅತ್ಯಂತ ವೇಗವಾಗಿ ಆಗ ಬೀಸಿ 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 ಜೋರಾಯ್ತು ರೀ. ಮಂಟಪ ಆಗುವ ಏನು ಮಾಡ್ತಾರೆ, ಕಂಬ ಹಾಕಿರ್ತಲ್ಲ ರೀ, ಕಂಬ ಹಾರಿಕೊಂಡು ಕುಣಿತದ್ದು ಹಾಕ್ತಾರೆ. ಆದರೆ ಕೇವಲ 15 ಫೂಟ್ ದೂರದಲ್ಲಿ ಬಸರಿ ಗಿಡ ಇತ್ತು. ಅದು ಕೆಳಭಾಗದಲ್ಲಿ ಬಡಿಗೌಡರು ಕೂತ್ಕೊಂಡು ಏನು ಮಾಡಿದ್ರು, ಹೊಸ ಗಾಡಿ ತಯಾರು ಮಾಡಿದರು. ಗಾಡಿ ಬಡಿಗೌಡರು ಅವ್ರದ್ದು ಬಡಿಗೌಡರ ಶಾಲೆ ಇತ್ತು, ಶಾಲೆ ಇತ್ತಲ್ಲ ಅಲ್ಲಿ ಇತ್ತು. ಅತ್ಯಂತ ವೇಗವಾಗಿ ಗಾಳಿ ಬೀಸಿ ಎಷ್ಟೋ ಗಿಡಗಳು ಉರುಳ್ತಾ ಹೋಗ್ಬಿಟ್ಟು, ಮನೆಗಳ ಈ ತಗಡಿನ ಮನೆಗಳೆಲ್ಲ ಹಾರಿಯಾಗಿ ಹೋಗ್ಬಿಟ್ಟು ಭಾಳ ತೊಂದರೆ ಆಗಿಬಿಡ್ತು. ಕೊನೆಗೆ ಏನಂತಂದ್ರೆ, ಆ ಶಾಲೆಯನ್ನು ಬಡಿಗರ ಶಾಲೆ ಇತ್ತಲ್ಲ, ಅದಕ್ಕೂ ಮಂಟಪಕ್ಕೂ ಬರೀ 15 ಫೂಟ್ ಇತ್ತು. ಆ ದೊಡ್ಡದಾಗಿರ್ತಕ್ಕಂಥ ಬಸರಿ ಗಿಡ ಬುಡ ಸಮೇತವಾಗಿ ಕಿತ್ತು ಬಿತ್ತು ರೀ, ಬುಡ ಸಮೇತವಾಗಿ ಕಿತ್ತು ಹೋಗಿಬಿಡ್ತಾವೆ ಗಿಡ. ಅಪ್ಪವ್ರ ಮುಗಿತಾರಪ್ಪವ್ರ ಎಲ್ಲ ಉರುಳಿ ಹೋಗ್ತದೆ. ಇಂಥಾದ್ರೂ ನಮ್ಮ ಮಂಟಪ ಹೇಗೆ ಉಳಿತಾರಪ್ಪವ್ರ, ಹೇಗೆ ಉಳಿತದೆ ಅಂತ ದುಃಖ ಮಾಡಿದ್ರು. ನಿನ್ನ ಮಂಟಪದ ಒಂದು ಎಲೆ ಕೂಡ ಹೋಗಿಲ್ಲ, ಆನಂದವಾಗಿ ರಂಗಣ್ಣ, ಆನಂದವಾಗಿರು ಅಂತ ಹೇಳಿದ್ರಪ್ಪ ಅವರು. ವಾಯುದೇವರು ಹೇಳಪ್ಪವರು, ವಾಯುದೇವ ಎಂತೆಂಥ ಹೆಮ್ಮರಗಳನ್ನು ಕಿತ್ತು ಹಾಕ್ಬೋದು ನೀನು, ನನ್ನ ಶಿಷ್ಯರ ಮಂಟಪಕ್ಕೆ, ಲಗ್ನ ಮಂಟಪಕ್ಕೆ ಚ್ಯುತಿಯನ್ನು ತರ್ಕೊಡುದು ತಿಳಿತೇನು ಅಂತ ಹೇಳಿದರು ವಾಯುದೇವರು. ಒಂದು ಕ್ಷಣ ರೀ, ನಮ್ಮ ಮುಂದಿದ್ದಾಗ ನಡೆದಿರ್ತಕ್ಕಂಥ ಘಟನೆ ಮುಂದಿದ್ದಾಗ ಇಷ್ಟು ಹೇಳಿ ವಾಯುದೇವ ಅಂದ ತಕ್ಷಣ ಅಷ್ಟು ವೇಗವಾಗಿ ಬೀಸ್ತಕ್ಕಂಥ ಗಾಳಿ ಏಕದಮ್ ಶಾಂತ ಆಗಿಬಿಡ್ತು ಒಮ್ಮೆ. ನೀವು ಪುರಾಣ ಕೇಳುವಾಗ ಸಂಪೂರ್ಣ ಈಗ ಲಕ್ಷ ಕೊಟ್ಟು ಕೇಳ್ತಿರ್ತೇವೆ, ಒಮ್ಮೆ ಪಕ್ಕ ಲಕ್ಷ ಕೊಟ್ಟು. ಹಾಗೆ ವಾಯುದೇವ ನಾವು ಹೇಳಿದ್ದೇನೆ ಕೇಳಿಸ್ಕೋ ವಾಯುದೇವ ಅಂತೇಳಿ ಹೇಳಿದ ಕೂಡಲೇ ಅಷ್ಟೇ ಶಾಂತ ಆಗಿಬಿಡ್ತಾರಲ್ಲ. ಹೇಳಿದ್ರಪ್ಪ ಅವರು, ದೊಡ್ಡ ದೊಡ್ಡ ಹೆಮ್ಮರಗಳನ್ನು ಕಿತ್ತಾಕ್ಬೋದು, ಏನೆಲ್ಲ ಮಾಡ್ಬೋದು. ಆದರೆ ಆ ಹನುಮಂತರ ಗುಡಿ ಮೇಲೆ ಇರ್ತಕ್ಕಂಥ ನಮ್ಮ ಶಿಷ್ಯರ ಲಗ್ನ ಮಂಟಪದಲ್ಲ, ಅದು ಒಂದು ಎಲೆ ಕೂಡ ಹೋಗಬಾರ್ದು, ಎಚ್ಚರವಾಗಿರು ಅಂತ ಅಗ್ನಿನ ಯಾವ ವಾಯುದೇವರಿಗೆ ಆಜ್ಞೆ ಮಾಡಿದ್ರು ಗುರುಗಳು. ಮತ್ತು ಮರಳಿ ಇಷ್ಟಾದ ನಂತರ ಮತ್ತೆ ಬೀಸ್ಲಾಗೈತ್ರಿ, ಜೋರಾಗಿ ಬೀಸ್ತು, ಪ್ರಾರಂಭ ಭಾಳ ಜೋರು ಬೀಸ್ತು. ಆದರೆ ಅಲ್ಲಿ ಕೂತಿರ್ತಕ್ಕಂಥ ಶಿಷ್ಯ ಆಯ್ತಲ್ಲ, ಆಗ ಅವರಿಗೆ ಭಾಳ ಮನಸ್ಸಿಗೆ ನೋವಾಗಿ, ಇಂಥದ್ರಲ್ಲಿ ಏನು ಉಳಿತದ ಮಂಟಪ, ಇಂಥದ್ರಲ್ಲಿ ಏನು ಉಳಿತದ ಮಂಟಪ, ಅಷ್ಟು ಕಡೆಗಣಿಸಿ ದುಃಖ ಮಾಡ್ಲಿಕ್ಕತ್ತ. ರಂಗಣ್ಣ ಏನೆಲ್ಲ ಆಗಲಿ, ಆದರೆ ನಿನ್ನ ಮಂಟಪ ಮಾತ್ರ ಏನಾಗಿರೋದು ಚಿಂತೆ ಮಾಡಿ ಹೇಳಿದರು. ಗಾಳಿ ಬೀಸೋದು ಕಡಿಮೆ ಆಗಿಬಿಡ್ತೀರಿ. ರಂಗಣ್ಣ ಹೋದ್ರು ನೋಡಲಿಕ್ಕೆ, ಹೋಗಿ ನೋಡ್ತಾರೆ ಲಗ್ನ ಮಂಟಪದ ಮಗ್ಲ ಇರ್ತಕ್ಕಂಥ 15 ಫೂಟ್ ಮಗ್ಲ ಇರ್ತಕ್ಕಂಥ ಗಿಡ ಹೊರಳಿ ಬಿದ್ದಿತ್ತು, ಬುಡ ಸಮೇತ ಕಿತ್ತು ಬಿದ್ದಿತ್ತು ರೀ. ಕೆಳಗೆ ಗಾಡಿ ಹೊಸ ಗಾಡಿ ಮುರಿದು ಹೋಗಿತ್ತಲ್ಲ, ಮಂಟಪದ ಒಂದು ಎಲೆ ಕೂಡ ಹೋಗಿಲ್ಲ, ಒಂದು ಎಲೆ ಕೂಡ ಹೋಗಿಲ್ಲ. ಗಿಡ ಭದ್ರ ಇರ್ತದೇನು, ಹಾರಿ ತೊಗೊಂಡು ಆಗಿರ್ತಕ್ಕಂಥ ಮಂಟಪ ಭದ್ರ ಇರ್ತದೆ ರೀ, ಯಾವ ಚಲೋ ಇರ್ತದೆ. ಆದ್ರೆ ಕೆಳಗಿರ್ತಕ್ಕಂಥ ಬುಡ ಸಮೇತವಾಗಿ ಗಿಡ ಕಿತ್ತೋತು, ಹಾರಿಂದ ಆಗಿರ್ತಕ್ಕಂಥ ಆ ಮಂಟಪ ಮೇಲ್ಭಾಗದ ಆ ಕಂಬ ಯಾವೂ ಹೋಗಿಲ್ಲ ಅಂದ್ರೆ ಯಾರು ಆಶೀರ್ವಾದ ರೀ. ಅದಕ್ಕೆ ಗುರುಶಕ್ತಿ ಅಂತಾರೆ, ಅದಕ್ಕೆ ಗುರುಶಕ್ತಿ ಅಂತ ಭಾಳ ದೊಡ್ಡ ಶಕ್ತಿ ಗುರುಗಳದು. ಅದಕ್ಕೆ ನಾವು ಗುರುವರದಿಕಂ ಇತಿ ಶಿವಶಾಸನ, ಶಿವನ ಆಜ್ಞೆ ಅದ, ನನಗಿಂತಲೂ ಗುರುಗಳ ಶ್ರೇಷ್ಠ ನ ಗುರುವರದಿಕಂ ಇತಿ ಶಿವಶಾಸನ. ಈ ಪ್ರಕಾರ ಶಿವನ ಶಾಸನದ ಕಾನೂನದ ನನಗಿಂತಲೂ ಗುರುಗಳ ಶಕ್ತಿ ದೊಡ್ಡದಂತ ಹೇಳ್ತಾರೆ, ಪರಮಾತ್ಮ ಹೇಳ್ತಾರೆ ಈ ವಿಷಯವನ್ನು. ಆಮೇಲೆ ಇಷ್ಟಾಯಿತು, ಮರಳಿ ಬಂದಪ್ಪ ಅವರ ಸಾಷ್ಟಾಂಗ ಮುಸ್ತಾಡಪ್ಪ ಅವರ ರಕ್ಷಣೆ ಮಾಡ್ತೀರಪ್ಪ ಅವರ. ಬಡಿಗರ ಶಾಲೆಯಲ್ಲಿ ಇರ್ತಕ್ಕಂಥ ಗಿಡ ಕಿತ್ತು ಹೋಗ್ಬಿಡ್ತು, ಕಿತ್ತು ಬಿದ್ದಾರಿ, ಬುಡ ಸಮೇತ ಗಾಡಿ ಮುರಿದಾರೆ. ಅಪ್ಪರ ಲಗ್ನ ಮಂಟಪಕ್ಕೆ ಏನೋ ಇಲ್ಲಪ್ಪ ಅವರ, ಏನು ಭಾಳ ಸಂತೋಷ ಬಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸಂತೋಷ ವಿಷಯಗಳ ಸಂತೋಷ ಆಗಿರೋದು. ಮತ್ತೊಂದು ಸ್ವಲ್ಪ ಕೂತ್ರ ಅನ್ನುವಷ್ಟರೊಳಗೆ ಏನಂತಂದ್ರೆ
ಅತ್ಯಂತ ವೇಗವಾಗಿ ಮಳೆ ಬಂದುಬಿಡ್ತ್ರಿ. ಗಾಳಿ ಅಷ್ಟು ವೇಗವಾಗಿ ಬೀಸಿದ್ರೆ ಎಲ್ಲಿಂದಲೂ ಮೋಡ ಕೂಡಿಬಿಡ್ತು, ಎಲ್ಲ ಕಡೆ ಮೋಡ, ಆಕಾಶದಲ್ಲಿ ಮೋಡ ತುಂಬಿಡ್ತು. ಅತ್ಯಂತ ವೇಗವಾಗಿ ಮಳೆ ಬಂತು. ಮಳೆ ಬಂದಾಗ ಮತ್ತೆ ರಂಗಣ್ಣ ದುಃಖ ಮಾಡ್ಲಿಕ್ಕೆ ಅಪ್ಪವ್ರ ಅಂಕಲಿ ತಂದೂರು, ಅಂಕಲಿ ಒಂದು ಊರದಲ್ಲಿ. ಅಲ್ಲಿಂದ ತಮ್ಮ ತಂಗಿಯನ್ನು ಕೂಡ ಊರಿಗೆ, ಅಲ್ಲಿಂದ ಕನ್ಯಾ ತೊಗೊಂಡಿದ್ರಿ. ಅವ್ರ ಲಗ್ನದ ಅವ್ರು ಆ ತಂಗಿದು ಕೂಡ ಲಗ್ನ, ತಂಗಿ ಮನೆಯಿಂದ ಅವ್ರ ಸಮ್ಮತಿಗರಲ್ಲಿ ಒಂದು ಕನ್ಯಾ ತೊಗೊಂಡಾರಿ. ಮತ್ತು ತಮ್ಮ ಮಕ್ಕಳದು ಲಗ್ನ ರೀ. ಈ ಒಂದು 4-5 ಜನರ ಲಗ್ನ ಇರ್ತದೆ. ಇದ್ದಾಗ ಅಪ್ಪವ್ರ 200 ಗಾಡಿ ಬರ್ತಾರಪ್ಪ ಅಲ್ಲಿಂದ. ಈಗ ಈ ನಮ್ಮಲ್ಲಿ ಇಷ್ಟು ಜೋರಾಗಿ ಮಳೆ ಬಂತು. ಈ ಮಳೆ ಬಂದರೆ ನಮ್ಮ ನದಿಗೆ ಮಹಾಪೂರ ಬರ್ತದೆ, ಚಿಕ್ಕೋಳಿದು ಬರ್ತದೆ ಅಪ್ಪವ್ರ. 200 ಗಾಡಿಗಳು, ಹೂಡಿತಕ್ಕಂಥ ಎತ್ತುಗಳು, ಅರಿತಕ್ಕಂಥ ಜನರು ಎಲ್ಲ ಕೂಡಿ ಹೋಗೋದಾಗ್ತದೆ ಅಪ್ಪವ್ರ ರಕ್ಷಣೆ ಮಾಡಿ, ರಕ್ಷಣೆ ಮಾಡಿ ಪ್ರಾರ್ಥನೆ ಮಾಡತ್ತರು. ಮತ್ತು ಅಪ್ಪವ್ರು ಹೇಳಿದ್ರು, ರಂಗಣ್ಣ ಇದೇ ಕಾಯ್ದ್ರಲ್ಲ, ಗುರುಗಳ ಕಾಯ್ದ್ರಲ್ಲ. ಅದೇ ಪ್ರಕಾರವಾಗಿ ನದಿ ಮಹಾಪೂರ್ ತುಂಬಿ ಬಂದರು, ನಿಮ್ಮೆಲ್ಲ 200 ಗಾಡಿಗಳು ದಾಟಿ ಹೋಗುವ ಪರ್ಯಂತರವಾಗಿ ಡ್ಯಾಮ್ ಕಟ್ಟಿದಂತೆ ಬಂದಿರ್ತಕ್ಕಂಥ ನೀರು ಹಾಗೇ ನಿಲ್ತದೆ, ಮುಂದೊಂದು ಹನಿನೂ ಬರೋದಿಲ್ಲ, ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಶಾಂತವಾಗಿರುವಂತೆ. ಆಮೇಲೆ ನದಿ ಗಾಡಿಗಳು ಬಿಟ್ಟು ಮಹಾಪೂರ್ ಬಿಡ್ತು. ಅಲ್ಲೇ ಮಹಾಪೂರ್ ಓಡಿಸ್ರಿ, ಗಾಡಿ ಓಡಿಸ್ರಿ ಹೇಳ್ತಾರೆ ಒಬ್ರಿಗೋರು. ಎತ್ತುಗಳು ಅದನ್ನು ನೋಡಿ ಎತ್ತಿನ ಕಾಲು ಕೀಳುವಲ್ರಿ, ಎತ್ತು ಮುಂದೆ ಹೋಗಲು ಇನ್ನೇನು ಎಲ್ಲ ಕೊಚ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಬಂತು. ಸದ್ಗುರುನಾಥ ಸಿದ್ಧಲಿಂಗೇಶ್ವರಪ್ಪ ಅವರ ರಕ್ಷಣೆ ಮಾಡಿ ತಗೊಂಡು ಹೇಳಿ ಅವರ ತಂಗಿ ತಾಯಿಯವ್ರ ಹೆಸರು, ಆ ತಾಯಿ ಮಾತುಕೊಂಡು ಅವರು ಅಪ್ಪವ್ರ ರಕ್ಷಣೆ ಮಾಡ್ಯಪ್ಪವ್ರ. 200 ಗಾಡಿ ಎಲ್ಲ ಹೋಗಿಬಿಡ್ತಾವೆ, ನಾವೆಲ್ಲ ಹೋಗ್ತಾ ಇದ್ದೀವಿ, ಸಮುದ್ರ ಕೂಡ ಹೋಗ್ತದೆ, ರಕ್ಷಣೆ ಮಾಡ್ಯಪ್ಪವ್ರ, ರಕ್ಷಣೆ ಮಾಡಿ ತಂದು ಪ್ರಾರ್ಥನಾ ಮಾಡುವಾಗ ಅಲ್ಲೇ ದರ್ಶನ ಕೊಟ್ಟು ತಾಯವ ಚಿಂತಿಸಿದ್ರು, ನಾವಿದ್ದೀವಿ, ಗಂಗಾ ಮಾತಾ ನಿಮಗೇನು ಮಾಡುವುದಿಲ್ಲ ಅಂದ್ಕೊಂಡು ಹೇಳಿ, ಘಟಪ್ರಭು ಏನೋ ಮಾಡುವುದಿಲ್ಲ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಪ್ರತ್ಯಕ್ಷ ಆಗಿ ನಾವಿಲ್ಲಿದ್ದೀವಿ ರೀ, ಚಿಕ್ಕ ಅಲಗುಂಡಿಯಲ್ಲಿ ನಾವು ಅವ್ರ ಮನೆಯಾಗಿದ್ದೀವಿ ರೀ, ನಮ್ಮ ಹತ್ರ ಅದಾರಪ್ಪ ಅವರು, ದರ್ಶನ ಅಲ್ಲಿ ಕೂಡ ದರ್ಶನ ಕೊಟ್ಟಾರೆ. ನಮ್ಮ ಮುಂದೆ ಅದಾರೆ ಅಲ್ಲೇ ನದಿಯಲ್ಲಿ, ಅಲ್ಲಿ ಕೂಡ ಅದಾರೆ. ಬಂದಿರ್ತಕ್ಕಂಥ ನೀರು ಅಲ್ಲಿ ಇದೆ ಹೇಳಿದ್ರು ನೋಡ್ರಿ. ಅದೇ ಪ್ರಕಾರ ಏರ್ತಾ ಈಗ ಬಂದುಬಿಡ್ತು. 200 ಗಾಡಿ ದಾಟುವ ಪರ್ಯಂತರವಾಗಿ ನೀರು ಮೇಲ್ವಾಗಿ ಹೋಗ್ಬಿಡ್ತು. ಎಲ್ಲ ಗಾಡಿಗಳು ದಾಟಿ ಪೂರ್ತಿ ಹೊರಗೆ ಬಂದ ನಂತರ ಮರಳಿ ನೋಡ್ತಾರೆ, ಅಪ್ಪವ್ರ ಗಾಡಿಯನ್ನು ಆಗದ ರೀ. ಅಪ್ಪವ್ರ ಆಶೀರ್ವಾದ ಮಾಡಿದ್ರಿ, ಎಲ್ಲರೂ ನಾವು ಪಾರಾದೀವಿ, ಅಪ್ಪವ್ರ ನೀರು ಹೋಲಪ್ಪವ್ರ ಗಂಗಾ ಮಾತನ್ನು ಕಳಿಸ್ರಿ ಅಂತ ಹೇಳಿದ್ರೆ ಅಪ್ಪವ್ರ ಆಶೀರ್ವಾದ ಮಾಡಿದರು. ಮಹಾಪುರ ಒಮ್ಮಿಂದೊಮ್ಮೆ ಡ್ಯಾಮ್ ಹೊಡೆದಾಗ ಒಮ್ಮಿಂದೊಮ್ಮೆ ಹೋಗ್ಬಿಡ್ತಾರೆ, ಮುಂದೆಲ್ಲ ಹೋಗ್ಬಿಡ್ತು. ಇವರು ರಂಗಣ್ಣ ಮಾಸ್ತರ್ ಇಲ್ಲಿ ದುಃಖ ಮಾಡ್ತಿದ್ರಾಗ ಅಪ್ಪವ್ರ 200 ಗಾಡಿ ಬರ್ತಾರೆ. ಅವ್ರಿಗೆ ರಂಗಣ್ಣ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಸದ್ಯ ಬರ್ತಾರೆ, ನಿಮ್ಮ ತಂಗಿನ ಹೇಳ್ತಾರೆ, ನಿಮ್ಗೆ ಯಾಕೆ ಗೊತ್ತಾಗ್ತದೆ, ನೀನು ವಿಶ್ವಾಸ ಇಲ್ಲಿಗ ಈಗ ಸ್ವಲ್ಪ ತಡಿ, ಇನ್ನು ಅರ್ಧ ಗಂಟೆ ತಡಿ ಹೇಳಿದರು. ಅರ್ಧ ಗಂಟೆ ಆಯಿತು. ಬಂದು ಅಪ್ಪವ್ರ ಪಾದ ಮೇಲೆ ಬಿದ್ದ ತಾಯಮ್ಮ ಹೊರಳಾಡಿ ದುಃಖ ಮಾಡ್ರಪ್ಪವ್ರ, ಕಾಪಾಡ್ರಪ್ಪವ್ರ. 200 ಮಂದಿ ಎಲ್ಲ ಕುಡ್ಕೊಂಡು ಈ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಲ್ಲಿ ಬಂದು ರಕ್ಷಣೆ ಮಾಡಿದ್ರಿ. ಹೀಗೆ ಗೋಡೆ ಕಟ್ಟಿದಂತೆ, ಡ್ಯಾಮ್ ಕಟ್ಟಿದಂತೆ ನೀರು ಉಳಿತ್ರಪ್ಪವ್ರ, ಮುಂದೆ ಹೋಗಲಿಲ್ಲ. ಎಲ್ಲರೂ ಪಾರಾಗಿ ನಾವು ಹೋಗಲಂತ ಅಂದಾಗ ಹೋಯ್ತ್ರಪ್ಪವ್ರ, ದರ್ಶನ ಕೊಟ್ರಿ ಅಪ್ಪವ್ರ, ದರ್ಶನ ಕೊಟ್ರಿ, ನಮ್ಮ ಉದ್ಧಾರ ಮಾಡ್ರಪ್ಪ ಅಂತ ಹೇಳುವಾಗ ಅಪ್ಪವ್ರು ಅಲ್ಲಿ ಹೇಗೆ ಬಂದರು? ನಮ್ಮ ಮುಂದೆ ಕೂತಾರೆ ಕೆಲವೊಬ್ರು ಇರ್ತಾರಲ್ಲ, ನಮ್ಮ ಮುಂದೆ ಅಲ್ಲಿ ಹೇಗೆ ಬಂದರು? ಅವ್ರದ್ದು ಅಪ್ಪವ್ರಲ್ಲಿ ತಿಳಿದಿರಪ್ಪ ನಿಮಗೆ, ನೀವು ತಿಳಿಲಿಲ್ಲ, ಪ್ರತ್ಯಕ್ಷ ನೋಡೋಕೆ ಗೊತ್ತಾಗ್ತದೆ. ನಾವು ಅನುಭವಿಸಿ ಬಂದವ್ರು, ಪ್ರತ್ಯಕ್ಷ ಅನುಭವಿಸ್ತಾರೆ ನಾವು. ನೀವು ಇಲ್ಲಿದ್ದಾರೆ, ನಿಮ್ಮ ಮುಂದೆ ಅದಾರೆ, ಅದು ಅಲ್ಲಿ ಬಂದು ನಮ್ಮ ರಕ್ಷಣೆ ಮಾಡಿದ್ರು ನಮಗೂ ನಿಮಗೆ ದರ್ಶನ ಆಯಿತು. ಇರಲಿಲ್ಲಂದ್ರೆ ನಾವು ನದಿಯಲ್ಲಿ ತೇಲ್ಕೊಂಡು ಸತ್ತು ಹೋಗ್ತೀವಿ, ಕೌಟಿ ಇರ್ತಿರ್ಲಿಲ್ಲ ಅಂತಕೊಂಡು ಹೇಳಿದಾಗ ಆಗ ಎಲ್ಲರಿಗೆ ಹೋದ ಅಪ್ಪವ್ರಿಗೆ ಹೇಳಿದ್ರಿ ರಂಗಣ್ಣ ಮಾಸ್ತರು ಅಪ್ಪವ್ರಿಗೆ ಸಾಟ ಅಪ್ಪವ್ರ, ಎರಡೂ ಕಡೆ ಕಾಪಾಡ್ರಪ್ಪವ್ರ, ಎರಡೂ ಕಡೆ ಕಾಪಾಡ್ರಿ, ರಕ್ಷಣೆ ಮಾಡ್ರಪ್ಪವ್ರ, ಗಾಳಿಯಿಂದ ಕಾಪಾಡಿದ್ರಿ, ಮಳೆಯಿಂದ ಕಾಪಾಡಿದ್ರಿ, ರಕ್ಷಣೆ ಮಾಡ್ಯಪ್ಪ ತಗೊಂಡು ಪುನಃ ಸದ್ಗುರುವ್ರ ಪಾದ ಮೇಲೆ ಬಿದ್ದು ಹೊರಳಾಡಿ ದುಃಖ ಮಾಡಿ ಪ್ರಾರ್ಥನಾ ಮಾಡಿ ಧನ್ಯರಾದರು. ಮರುಸ ಲಗ್ನ ಆಯ್ತು, ಆನಂದಮಯ ಲಗ್ನ ಆಯಿತು, ಚಲೋ ಆಯಿತು. 8 ದಿವಸ ಅಲ್ಲಿ ಅಪ್ಪವ್ರ ಜೊತೆಗೆ ಹೋದಾಗ ಇದು ನಮ್ಮ ಮುಂದೆ ನಡೆದಿರ್ತಕ್ಕಂಥ ಘಟನೆ. ಗಾಳಿದಂತೂ ನಮ್ಮ ಮುಂದೆ ನಡೀತು. ಆ ನದಿದು ಅವ್ರು ಬಂದು ಹೇಳಿದರು. ಇಲ್ಲಿ ಹೇಳಿದಾಗ ಆಯಿತು. ಅದಕ್ಕೆ ಉದಕ ಮಾರುತವು ಅಂದ್ರೆ ಉರಿನ ಬರಲಿ, ಉದಕ ಅಂದ್ರೆ ನೀರು ಪ್ರವಾಹ ಬರಲಿ, ಗಾಳಿ ಬೀಸಲಿ, ಉರಗ ಹರಿನಾಗವು, ಉರಗ ಅಂದ್ರೆ ಸರ್ಪರೇ ಬರಲಿ, ಸರ್ಪ ಕೂಡ ಬಂದು ಸರ್ಪದಿರಲಿ. ಸರ್ಪ ಮಾಡಿದ ಅಪ್ಪವ್ರ ಶಾಸ್ತ್ರ ಹೇಳುವಾಗ
ನಮ್ಮ ಹತ್ತರ ಮಗಲದ ಅಲ್ಲೇ ಕಪ್ಪೆದ. ಗುರು ಸನ್ನಿಧಿ ಶಾಸ್ತ್ರ ಕೇಳುವಾಗ ಅಪ್ಪವ್ರು ಆಶೀರ್ವಾದ ಮಾಡಿದ. ಆ ಕಪ್ಪೆನ ಸರ್ಪ ಬಂದು ಹಿಡಿಲಿಲ್ಲ. ಅದು ಕೂತ್ಕೊಂಡು ಶಾಸ್ತ್ರ ಕೇಳ್ತು. ಕಪ್ಪೆ ಆ ಸರ್ಪ ಬಂದ ನಾನು ಏನು ಮಾಡೋದು ಅದು ಕೇಳಿಲ್ಲ, ಚಿಂತೆ ಮಾಡಲಿಲ್ಲ. ಅದು ಶಾಸ್ತ್ರ ಕೇಳ್ತು. ಸರ್ಪ ಕಪ್ಪೆಗಳು ಕೂಡ ಗುರು ಸ್ಮರಣೆ ಮಾಡಿದಲ್ಲ. ಹೀಗೆ ಅಪ್ಪರ್ ಲೀಲೆಗಳು ಕೂಡ ಭಾಳಷ್ಟು ಇರ್ತಾವೆ. ಅದು ಎಷ್ಟು ಹೇಳ್ರಿ ಕಡಿಮೆ ರೀ. ಉರಿಯುವುದಕ್ಕೆ ಮಾರ್ತು ಹೊರಗೆ ಹರಿ, ಹೊರಗದು ಸರ್ಪದ ಬಾಧೆ ಸರ್ಪ ಬಂದಿದ್ರು ಕೂಡ ಆ ಸರ್ಪವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಗುರುಗಳು ರಕ್ಷಣೆ ಮಾಡ್ತಾರೆ. ಹೊರಗೆ ಹರಿ ನಾಗವು. ನಾಗಂದ್ರೆ ಸರ್ಪ ರೀ. ಹೊರಗ ಈಗ ಬಂದದ್ದು. ಆದರೆ ಈಗ ನಾಗತ್ತ ಅನ್ನೋ ಶಬ್ದಕ್ಕೆ ನಾಗಂದ್ರೆ ಆನೆಗೂ ಕೂಡ ನಾಗತ್ತ ಹೆಸರು. ಸರ್ಪಕ್ಕೂ ಆನೆಯ ಹೆಸರು ಅದ ರೀ. ಸರ್ಪಕ್ಕೆ ಯಾವುದು ಹೊರಗ ಅಂತ ಹೆಸರು ಅದ ರೀ. ಈಗ ಮುಂದೆ ಏನೋ ನಾಗ ಅಂತ ಹೇಳಿದ್ರು. ಒಂದು ಸಲ ಊರಾಗತ್ತು ಬಂದದಂದ್ರೆ ಅದಕ್ಕೆ ಮತ್ತೆ ಅದ್ರಲ್ಲಿ ಹೇಳ್ತಕ್ಕಂಥದ್ದಿಲ್ಲ. ಮುಂದೆ ಏನೋ ನಾಗ ಅಂತ ಮದ ಬಂದಿರತಕ್ಕಂಥ ಆನೆ ಬಂದದಂದ್ರು ಕೂಡ ಆನೆ ತನ್ನ ಮದವನ್ನು ಬಿಟ್ಟು ಗುರುಗಳ ಸೇವೆ ಮಾಡ್ತಕ್ಕಂಥದ್ದು ನಮ್ಮಲ್ಲೇ ಆಗಿರ್ತಕ್ಕಂಥದ್ದು. ನದಿ ತೀರಲ್ಲಿ ಹೋದಾಗ ಅಷ್ಟು ಓಡಾಡ್ತಕ್ಕಂಥ ಆನೆ ಅದನ್ನೆಲ್ಲ ಬಿಟ್ಟು ಅಲ್ಲಿ ವಚನ ಪಾಲಿಸಿ ಅಪ್ಪವ್ರು ಸೇವೆ ಮಾಡ್ತಾವೆ. ಮೊನ್ನೆ ವಿಷಯ ಕೇಳಿದ್ರಿ. ಆನೆ ಕೂಡ ಗುರುಗಳ ಸೇವೆ ಮಾಡ್ತಾವೆ. ಮದ ಬಂದಿರ್ತಕ್ಕಂಥ ಆನೆ ಅಂದ್ರೆ ತನ್ನ ಮದವನ್ನು ಇಳಿಸ್ಕೊಂಡು ಗುರು ಸೇವೆ ಮಾಡ್ತಾವೆ. ಮತ್ತೇನು ಬೇಕಾಗಿದ್ರಿ. ಅದಕ್ಕೆ ಉರಗ ಹರಿ ನಾಗವು ಗುರುವಾಜ್ಞೆ ಗಂಜಿ ನಿಲ್ಲುವವು. ಉರಗ ಹರಿ ಅಂದ್ರೆ ಶಿವರಿ. ಹರಿ ಅಂದ್ರೆ ವಿಷ್ಣು ಪರಮಾತ್ಮ, ಹರಿ ಅಂದ್ರೆ ಶಿವ ಬಂದದಂದ್ರೂ ಕೂಡ ಅರಣ್ಯ ಇರ್ತಕ್ಕಂಥ ಘೋರ ಶಿವ ತನ್ನ ನುಂಗಲಿಕ್ಕೆ ಬಂದದಂದ್ರೂ ಕೂಡ ಗುರುಗಳ ಕೃಪಾಶೀರ್ವಾದ ಬಂದಿರ್ತಕ್ಕಂಥ ಶಿವ ಮರಳಿ ಹೋಗಿಬಿಡ್ತಾರೆ. ಏನು ಮಾಡೋದಿಲ್ಲ. ಗುರುಗಳ ಕೃಪಾಶೀರ್ವಾದಕ್ಕಂಥದ್ದು ಭಾಳ ದೊಡ್ಡದಿರ್ತದೆ. ಆ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಗುರುಗಳು ಇರ್ತದೆ. ಹೀಗಿರುವಾಗ ಗುರುಗಳ ಸ್ಮರಣೆಯನ್ನು ಯಾರು ಮಾಡ್ತಾರೆ ನೋಡ್ರಿ ಅವ್ರು ನಿಜವಾಗಿ ಧನ್ಯ ಆಗ್ತಾರೆ. ಗುರುಗಳ ಸ್ಮರಣೆ ಅವಶ್ಯವಾಗಿ ಮಾಡಬೇಕು. ಅವರು ಕೃಪಾಶೀರ್ವಾದ ಅಂದ್ರೆ ಎಲ್ಲ ಸಾಧ್ಯ ಆಗ್ತದೆ, ಅಷ್ಟು ಸಾಧ್ಯ ಆಗ್ತದೆ. ಇದು ಹೇಗೆ ಆಗ್ತದೆ ಅಂತಕ್ಕಂಥ ಸಂಶಯದವರಿಗೆ ಸಂಶಯ ಆತ್ಮವಿನಾಶತೆ. ಸಂಶಯದವ್ರು ಮಾತ್ರ ಅವ್ರು ವಿನಾಶ ಅನುಭವಿಸ್ತಾರೆ. ಸಂಶಯ ರಹಿತವಾಗಿ ಗುರುಗಳಲ್ಲಿ ಯಾರು ವಿಶ್ವಾಸ ಇರ್ತಾರೆ ಅವ್ರಿಗೆ ಒಳ್ಳೆಯ ಫಲದ ಸಿಗ್ತದೆ. ಗುರುಗಳ ಕೃಪಾಶೀರ್ವಾದ ಅವಶ್ಯ ಬೇಕು. ಆದಮೇಲೆ ಹಾಗೆ ಒಂದು ವಿಷಯ ಹೇಳ್ತಾ ಅಲ್ಲೇ ಬಂದಿದೆ, ಅಲ್ಲೇ ಉಳಿತದ ವಿಷಯ. ಗುರು ಶಿಷ್ಯರು ಕೂಡ್ಕೊಂಡು ಏನು ಮಾಡಿದ್ರಿ, ಸಂಚಾರ ಮಾಡ್ತಾ ಹೋಗಿದ್ರು. ಸಂಚಾರ ಮಾಡ್ತಾ ಹೋಗುವಾಗ ಒಬ್ಬ ಬಾಲಕ, ಒಂದು 7-8 ವರ್ಷದ ಹುಡುಗ, 10-12 ವರ್ಷದ ಹುಡುಗ ಕಾಯ್ತಾ ಇದ್ದೀನಪ್ಪ ತಮ್ಮನ ಅಂತ ಹೇಳಿದ. ಗುರುಗಳು ಆಯಿತು, ನೀವು 1 ಗಂಟೆ ಕಾಯಿ, ನಾನು 1 ಗಂಟೆ ಕಾಯ್ತು. ಅರಣ್ಯದಲ್ಲಿ ಕಾಯ್ಕೋತ ಕೂತರು. ಸರಿ ಆಯಿತು. ಅವರೊಂದು ಸಲ ಬಂದರು, ಇವರೊಂದು ಸಲ ಬಂದರು. ರಾತ್ರಿ ಒಂದು ದೊಡ್ಡ ಸರ್ಪ ಬಂತು ರೀ. ವಿಶ್ವಾಸ ಹೇಗಿರ್ಬೇಕು ಗುರುಗಳಲ್ಲಿ ಅಂದ್ರೆ, ಗುರು ನಮ್ಮನ್ನು ಕಾಯ್ಬೇಕಂದ್ರೆ ವಿಶ್ವಾಸ ಪಕ್ಕ ಇರ್ಬೇಕು. ಆಗ ಸರ್ಪ ಬಂತು. ಸರ್ಪ ಘೋರವಿರ್ತಕ್ಕಂಥ ಸರ್ಪ ಬಂದು ಆ ಹುಡುಗನನ್ನು ಕೊಲ್ಲುವಗೋಸ್ಕರ ಬಂದುಬಿಡ್ತೀರಿ. ಕೊಲ್ಲುಗೋಸ್ಕರ ಬಂತು. ಆ ಬರೋದಕ್ಕೆ ಆ ಹುಡುಗ ಏನು ಮಾಡಿದ್ರೆ ನಿದ್ರೆ ಮಾಡ್ತಾಯಿದ್ದ. ಅವ್ನಿಗೆ ಗುರುತಿಲ್ಲ ರೀ, ಅವ್ನ ಪಾಳಿ ಮುಗಿದದು. ಕೊಲ್ಲುಗೋಸ್ಕರ ಬಂತು. ಸರ್ಪ ನೋಡಿದ್ರು, ದೊಡ್ಡ ಸರ್ಪ ರೀ. ಗುರುಗಳು ಕೇಳಿದರು, ಏನಯ್ಯ ನೀವು ಬಂದಿಲ್ಲ, ಏನು ಕಾರಣ ಬಂದಿದ್ದು? ಜನ್ಮಾಂತರ ಅವನು ನನಗೆ ದ್ವೇಷದ ರೀ. ಹಿಂದಿನ ಜನ್ಮ ಆತ ಸರ್ಪಿದ್ದ, ನಾನು ಮನುಷ್ಯನಿದ್ದೆ, ನಾನು ಕಡಿದು ಕೊಂದಿದ್ದಾನೆ. ಅದಕ್ಕಾಗಿ ಈಗ ಅವನ ರಕ್ತ ಬೇಕಾಗಿದೆ, ನಾನು ರಕ್ತ ಕುಡಿತಾ ಇದ್ದೀನಿ, ಕೊಂದು ಹಾಕ್ತಾ ಇದ್ದೀನಿ ಅಂತ ಮಾಡಿದರು. ಆಗ ಗುರುಗಳು ಕೇಳಿದರು, ನನಗೆ ಅವನ ರಕ್ತ ಬೇಕಲ್ಲ? ನನಗೆ ಅವನ ರಕ್ತ ಬೇಕು, ಕುತ್ತಿಗೆ ರಕ್ತ ಬೇಕು ಅಂತ ಹೇಳಿದವರು. ಆಗಲಿ ಅಂತಕೊಂಡು ಹೇಳಿ ಗುರುಗಳು ಏನು ಮಾಡಿದ್ರು, ಹಣ್ಣು ಹೋಳುಗೋಸ್ಕರವಾಗಿ ಒಂದು ಚಾಕು ಎತ್ತು ಗುರು ಹೊಡ್ತಾರೆ. ಚಾಕು ತೆಗೆದುಕೊಂಡ್ರು. ಆ ಹುಡುಗನನ್ನು 10-12 ವರ್ಷ ಬಾಲಕರನ್ನು ಎತ್ತಿ ತೊಡೆ ಮೇಲೆ ತೊಗೊಂಡ್ರು. ತೊಡೆ ಮೇಲೆ ತೆಗೆದುಕೊಂಡು ಚಾಕು ತೆಗೆದುಕೊಂಡು ಗುರುಗಳು ಏನು ಮಾಡಿದ್ರು ಅಂದ್ರೆ, ಆ ಹುಡುಗನ ಕುತ್ತಿಗೆನ ಚಾಕುವಿನಿಂದ ಹಿಂಗೆ ಕೊರ್ಲಿಕತ್ತಿರು. ಹುಡುಗ ಒಂದು ಸಲ ಈ ಕಣ್ಣು ತೆರೆದು ನೋಡಿದ ಗುರುಗಳನ್ನ. ಏನು ಮಾಡ್ತಾರೆ ಗುರುಗಳಿಗೆ? ಹುಡುಗ ಕುತ್ತಿಗೆನ ಕತ್ತರಿಸಾಕತ್ಯಾರ್ರಿ. ಹುಡುಗ ಕಣ್ಣು ತೆರೆದು ನೋಡಿದ, ಕುತ್ತಿಗೆಯನ್ನು ಕತ್ತರಿಸುವರು ಯಾರು? ಸ್ವತಃ ಗುರುಗಳಿದ್ದಾರೆ. ಗುರುಗಳು ಯಾವಾಗಲೂ ಒಳ್ಳೇದು ಮಾಡ್ತಾರೆ. ಗುರು ಬುದ್ಧಿರು ವಿಶೇಷತಃ ಗುರುಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಯಾವಾಗ ಗುರುಗಳು ಶಿಷ್ಯರು ಯಾವ ಕಾಲಕ್ಕೂ ಹಾನಿ ಮಾಡೋದಿಲ್ಲ. ಅಂಥ ಗುರುಗಳು ಕುತ್ತಿಗೆ ಕತ್ತರದ ಏನೋ ಒಂದು ವಿಶೇಷ ಇರ್ಬೋದಲ್ಲ, ನನಗೇನು ಸಂಬಂಧ, ಗುರುಗಳ ಸಂಬಂಧ ಅಂತಕೊಂಡು ಹೇಳಿ ಮತ್ತೆ ಕಣ್ಣು ಮುಚ್ಚಿ ಗುರುಗಳ ಸ್ಮರಣೆ ಮಾಡಿ ಮಲ್ಕೊಂಡ್ಬಿಟ್ಟು ಗುರುಗಳ ತೊಡೆ ಮೇಲೆ ಗುರುಗಳು ಸಾವಕಾಶವಾಗಿ ಸ್ವಲ್ಪ ಕುತ್ತಿಗೆ ಸ್ವಲ್ಪ ಕತ್ತರಿಸಿದ್ರು. ಒಳಭಾಗದ ರಕ್ತ ಮತ್ತೊಂದು ಸಿಂಪಿ ಅಷ್ಟ. ಆ ರಕ್ತ ತೆಗೆದುಕೊಂಡು ಹೇಳಿದರು, ಖರಾರಿನ ಇದೆ ನಾಗರಾಜ, ಕುತ್ತಿಗೆ ರಕ್ತ ಬೇಕು ಅಂತ ಹೇಳಿ ತೆಗೆದುಕೋ ಕುತ್ತಿಗೆ ರಕ್ತನ, ಇದನ್ನು ಕುಡಿ. ಇನ್ನು ಮೇಲೆ ನೆನಪಿಡು,
ಜನ್ಮಾಂತರ ಬಂದಿರತಕ್ಕಂಥ ಹೀನ ಸಂಸ್ಕಾರ ಎಷ್ಟು ಕೇಳಿದೆ, ಹೇಗೆ ಎಷ್ಟು ದಿವಸ ಆಗ್ಯದ. ಒಂದು ಸಲ ನಾನು ಕಚ್ಚಿದ್ದಿನ, ಒಂದು ಸಲ ನಾನು ಕೊಂದಾನ, ಒಂದು ಸಲ ಅವ್ನು ನಾ ಕೊಂದಿದ್ದೇನೆ. ಹೀಗೆ ಎಂದಿನಿಂದ ಬಂದದ್ದು ಅಂತ ಹೇಳ್ತಾರೆ ಸಂಸ್ಕಾರ, ಎಂದಿನಿಂದ ಹೀಗೆ ಬಂದದ್ದು ಎಷ್ಟೋ ಜನ್ಮಗಳು. ಅವ್ರು ಹೇಳಿದ್ರು, ಇನ್ನು ಮೇಲೆ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ಕೊ, ರಕ್ತ ತೆಗೆದುಕೊಂಡೆಲ್ಲ ಮುಗೀತು, ಆತು ಉಳಿದ. ಇನ್ಮೇಲೆ ನಿನಗೆ ಪಾಪ ಹತ್ತೋದಿಲ್ಲ, ಇನ್ನು ಮುಂದೆ ನೀನು ಕೂಡ ಪಾಪರಹಿತನಾಗಿ ಬಾಳು, ನಿನಗೆ ಒಳ್ಳೆಯದಾಗಲಿ, ಇನ್ನು ಬಿಟ್ಟು ಹೋಗಿಬಿಡು, ನೀನು ಒಳ್ಳೆಯದು ಅಂತ ಹೇಳಿದ್ರು. ಅದು ಗುರುಳ ವಚನ ಕೇಳಿ ಆ ಸರ್ಪ ಅವನ ಕಚ್ಚಲಿಲ್ಲ, ಅಷ್ಟು ಆ ರಕ್ತ ಸ್ವೀಕಾರ ಮಾಡ್ಕೊಂಡು ಹೋಯ್ತು, ಶಾಂತನೂ ಆಯ್ತದ ಗುರುಳ ವಾಕ್ಯ ಕೇಳಿ. ಆ ನಂತರ ಶಿಷ್ಯ ಮಲ್ಕೊಂಡು ನಿದ್ರೆ ಮಾಡಕತ್ತೀರಿ, ತೊಡೆ ಮೇಲೆ ಮಲ್ಕೊಂಡಲ್ರಿ, ಆಶೀರ್ವಾದ ಮಾಡಿದ್ರು ಆರಾಮಾಗಿಬಿಡ್ತು, ಅಲ್ಲೇ ನಿದ್ರೆ ಮಾಡಿದ. ಬೆಳಗ್ಗೆ ಆಗ್ತಾವಂತು, ಗುರುಳು ಎಬ್ಬಿಸಿದ್ರೆ ಬರೀ ಹೇಳು ಬೆಳಗಾಯ್ದಲ್ಲ ನೋಡಿ, ಈಗ ಎದ್ದು ಕಣ್ಣು ತೆರೆದ. ಗುರುಳ ಕೇಳಿದರು, ರಾತ್ರಿ ನೀನು ಜಾಗರಾಗಿ ನಮ್ಮ ಮುಖವನ್ನು ನೋಡಿದೆ, ನಾನು ನಿನ್ನ ಕತ್ತನ್ನು ಕತ್ತರಿಸ್ತಾ ಇದ್ದೆ, ನಿನಗೇನು ಅನ್ನಿಸ್ತು ಅಂತ ಕೇಳಿದರು. ಆ ಹುಡುಗ ಹೇಳಿದ, ಗುರುಗಳು ಯಾವ ಕಾಲಕ್ಕೂ ಕೆಟ್ಟ ಮಾಡೋದಿಲ್ಲ, ಗುರುಗಳು ಒಳ್ಳೆಯದನ್ನೇ ಮಾಡ್ತಾಯಿದ್ದಾರೆ. ಗುರುಗಳಲ್ಲಿ ಒಳ್ಳೆಯದಿರ್ತದೆ, ಕೆಟ್ಟದ್ದು ಎಂದೂ ಇರೋದಿಲ್ಲ. ನನಗೆ ಹಿತವನ್ನೇ ಮಾಡ್ತಾಯಿದ್ದಾರೆ, ಹಿತವನ್ನು ಮಾಡ್ತಕ್ಕಂಥ ಗುರುಗಳು ಅವರಾಗಿ ತಾನು ಹಿತವನ್ನು ಮಾಡ್ತಾಯಿದ್ದಾರೆ ಅಂದ್ರೆ ಮತ್ತು ಇದಕ್ಕಿಂತ ಕೆಟ್ಟ ಇರೋದ. ನನಗೆ ಒಳ್ಳೆಯದೇ ಮಾಡ್ತಾಯಿದ್ರೆ ತನಿಸ್ತೀರಿ, ನಿಶ್ಚಿಂತವಾಗಿ ತಮ್ಮ ಮೇಲೆ ಭಾರ ಹಾಕಿ ನಾನು ನಿಶ್ಚಿಂತವಾಗಿ ಮಲ್ಕೊಂಡು ಬಿಟ್ಟೆ. ಗುರು ಹೇಳಿದರು, ಅದೇ ವಿಶ್ವಾಸ ನಿನ್ನ ಕಾಯ್ದದ. ಈಗ ಸರ್ಪ ಬಂದದ್ದು ಹೋಗಿಬಿಡ್ತು, ಇನ್ಮೇಲೆ ನೀನು ಬದುಕಿದೆ, ಇನ್ನು ಮುಂದೆ ಜನ್ಮಾಂತರ ಇನ್ನೊಮ್ಮೆ ಸರ್ಪ, ಅದೊಮ್ಮೆ ಸರ್ಪ, ಅದೊಮ್ಮೆ ಮನುಷ್ಯ, ಇನ್ನೊಮ್ಮೆ ಮನುಷ್ಯ ಆಗುತ್ತಾ ಬಿಡ್ತು. ಇಲ್ಲಿಗೆ ಸರ್ಪ ಶಾಮ್ಯತಿ ಮಂತ್ರೇಣ ದುರ್ಜನೋ ನೈವ ಶಾಮ್ಯತಿ. ಸರ್ಪ ಮಂತ್ರದಿಂದ ಶಾಂತ ಆಗ್ತದೆ, ದುರ್ಜನರು ಆಗುವುದಿಲ್ಲ ಅಂತ ಹೇಳ್ತಾರೆ. ಅದು ದುರ್ಜನರ ಸರ್ಪ ದುರ್ಜನರ ಮಧ್ಯೆ ವರಂ ಸರ್ಪೋ ನ ದುರ್ಜನ. ಸರ್ಪನ ಶ್ರೇಷ್ಠ ಆಯಿತು, ದುರ್ಜನರು ಶ್ರೇಷ್ಠ ಆಗಲಿಲ್ಲ. ವರಂ ಸರ್ಪೋ ನ ದುರ್ಜನ ಆಗಲಿಲ್ಲಪ್ಪ ಅಂತ ಹೇಳ್ತಾರೆ. ಅದರಿಂದ ಆ ದುಷ್ಟತನವನ್ನು ಬಿಟ್ಟುಕೊಟ್ಟು ಏನು ಮಾಡ್ತೀರಿ, ಅವನನ್ನು ಬಿಟ್ಟು ಹೋಗಿಬಿಡ್ತು. ಗುರುಳ ಕೃಪಾಶೀರ್ವಾದ ಆ ಮಗು ಉಳಿದ. ಮಗು ಗುರುಳ ಸಾಷ್ಟಾಂಗ ನಮಸ್ಕಾರ ಮಾಡಿದ, ಅನಿಸಿದ್ದು ಹೇಳ್ತಿದ್ರು. ಅಪ್ಪರ ಮತ್ತು ಹಾಗೆಲ್ಲ ಇತ್ತಂತೀರಿ ಅಪ್ಪರ, ಸ್ವೀಕಾರಗಳು ಹೋಗಿಬಿಡ್ತು. ಅದು ದ್ವೇಷ ಮುಗೀತಲ್ರಿ ಅಪ್ಪರ, ಮುಗೀತು, ನನ್ನ ಉದ್ಧಾರ ಮಾಡ್ತು, ನಮಸ್ಕಾರ ಮಾಡಿದ. ಗುರುಳ ಆಶೀರ್ವಾದ ಮಾಡಿದರು. ಆ ಹುಡುಗ ಗುರುಳ ಜೊತೆಗೆ ಹಾಗೆ ಸಂಚಾರ ಮಾಡ್ತಾ ಗುರು ಶಿಷ್ಯರು ಕೊಡ್ಕೊಂಡು ಮುಂದೆ ಹೋಗ್ಬಿಟ್ರು. ಅದಕ್ಕೆ ಭಕ್ತಿ ಅನ್ನೋದು ಇರ್ತಲ್ಲ, ಭಕ್ತಿ 100 ಭಕ್ತಿ ಇರು. ವಿಶ್ವಾಸ ಪ್ರಕಾರ ಗುರು ತವನ ಕತ್ತನ ಕತ್ತರಿಸಿದಾರದ ಅವನಿಗೆ ದ್ವೇಷ ಅದನ್ರಿ. ಅವನು ಉಳಿಸುವಗೋಸ್ಕರವಾಗಿ ರಕ್ತ ಬೆಳೀತದು, ರಕ್ತ ಕೊಡಬೇಕು. ನನ್ನನ್ನೇ ಕತ್ತರಿಸ್ತಾ ಇದ್ದಿರ್ತ ಅವನ ಮನುಷ್ಯ ಬತ್ತಾನ್ರಿ, ಅಥವಾ ಅವನು ಗುರುಗಳಿಗೆ ಅವನು ಕೊಲ್ಲಬೇಕನ್ನೋ ಉದ್ದೇಶ ಇತ್ತಾನು. ಈಗ 100ಕ್ಕೆ 100 ಗುರುಗಳು ಯಾರು ಶ್ರದ್ಧಾ ಭಕ್ತಿ ಅಂತ ಇರ್ತಾರಲ್ಲ, ಅವ್ರಿಗೆ ಅವಶ್ಯವಾಗಿ ಒಳ್ಳೆಯದಾಗ್ತದೆ. ಯಾರಿಗೆ ಒಳ್ಳೇದು ಬೇಕಂತಾರೆ ಸಂಪೂರ್ಣವಾಗಿ ಭಕ್ತಿ ಸಂಪನ್ನಾಗಿರ್ಬೇಕು. ಭಕ್ತಿ ಭಾವಾನುಕೂಲನೇ ಶಂಭುಲಿಂಗಾತ್ಮೆ ಬರೋದು ಅಂಥ ಭಕ್ತಿನ. ಈಗ ಆತ್ಮೀಯರೇ, ಅಪ್ಪವ್ರ ಲೀಲೆಗಳನ್ನು ಕೇಳ್ತಾ ಬಂದ್ರಿ. ಅಪ್ಪರೇನಂತ ಇವತ್ತು ಲೀಲೆ ಏನಾಯಿತು, ಬೆಂಗೇರಿ ಕಲ್ಲಣ್ಣನ ಮಗನಿಗೆ ನೌಕರಿ ಆಗುವಂತೆ ಅವ್ರು ಕುರ್ಚಿಯನ್ನು ಕೂತವ್ರಿಗೆ ಆಶೀರ್ವಾದ ಮಾಡಿದ್ರು. ನೌಕರಿ ಇತ್ತು 1ನೇ ಲೀಲೆಯೊಳಗೆ. 2ನೇ ಲೀಲೆ ಅಂತಂದ್ರೆ 27ರಲ್ಲಿ ಭಾಳಷ್ಟು ಮಳೆ ಬಂದುಬಿಡ್ತು. ಆ ನೀರು ಒಳಗೆ ಬರದಂತೆ ಎಲ್ಲ ಗಿಡಗಳು ಅಪಾರ ಅನುಗ್ರಹ ಪಡ್ಕೊಂಡು ಛತ್ರಿ ಆಕಾರ ಆಗಿಬಿಟ್ಟು, ಅಷ್ಟೆಲ್ಲ ಮಹಾಪೂರ ಬಂದುಬಿಡ್ತು. 4 ಬೆರಳು ಹಾಕಿರ್ತಕ್ಕಂಥ ಒಡ್ಡನ್ನು ದಾಟಿ ಗಂಗಾ ಮಾತೆ ಒಳಗೆ ಬರಲಿಲ್ಲ. ಹೀಗೆ ನಂದಿ ಕೋಲು ಹಾಗೆ ಹೀಗೆ ಎತ್ತರ ಗೋಡೆ ಕಟ್ಟಿದ ಹಾಗೆ ಬೆಳ್ಕೊಂಡು ಹೋಗಿಬಿಡ್ತು ಹೊರತಾಗಿ ಒಂದು ಹನಿನೂ ಒಳಗೆ ಬರಲಿಲ್ಲ. ಅಂದ್ರೆ ಗಂಗಾ ಮಾತೆ ಗುರುಳ ಆಜ್ಞೆನ ಎಷ್ಟು ಪಾಲಿಸಿರ್ಬೇಕು ಹೇಳಿ, ಅಷ್ಟು ಪಕ್ಕಾ ಗುರುಳ ಆಜ್ಞೆನ ಪಾಲಿಸಿ ಗುರುಳ ಕೃಪಾಶೀರು ಪಾತ್ರರು. ದೇವತರು ಗುರುಳ ಆಜ್ಞೆಯನ್ನು ಪಾಲಿಸ್ತಾರೆ. ಗುರುಗಳ ಆಜ್ಞೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಒಂದು ವಿಷಯ ಬರ್ತದೆ, ಗುರುರಾಯ ನರೊಳಲ್ಲ ಸರ್ವಜ್ಞ ಅಂತ. ಸುರಭಿ ಒಂದಾವಲ್ಲ ಸುರತರು ಮರನಲ್ಲ ಗುರುರಾಯ ನರೊಳಲ್ಲ ಸರ್ವಜ್ಞ. ಸುರತರು ಮರನಲ್ಲ. ಸುರತರು ಅಂದರೆ ಸುರತರು ಅಂದ್ರೆ ಕಲ್ಪವೃಕ್ಷ ರೀ. ಸರ್ವಜ್ಞನೊಳಂತಾರೆ ಸುರತರವು ಮರನಲ್ಲ ಅಂದ್ರೆ ದೇವಲೋಕದ ಕಲ್ಪವೃಕ್ಷ ಗಿಡದಂತೆಯೇ ಕಾಣ್ತದೆ. ನಮ್ಮ ಭೂಲೋಕದ ಗಿಡದಂತೆಲ್ಲಪ್ಪ, ಅದು ಬೇಡಿದ ನೀಡತಕ್ಕಂಥ ಶಕ್ತಿ ಇರ್ತದೆ. ಅದಕ್ಕೆ ಕಲ್ಪವೃಕ್ಷ ಅಂತಾರೆ. ಸುರತರವು ಮರನಲ್ಲ. ಸುರಭಿ ಒಂದು ಆವಲ್ಲ. ಸುರಭಿ ಅಂದರೆ ಕಾಮಧೇನು ನೋಡಿ, ಆವಂದ್ರೆ ಆಕಳು. ಅದು
ಒಂದು ನೋಡಲಿಕ್ಕೆ ಸಾಮಾನ್ಯವಿರ್ತಂಥ ಆಕಳ ಕಾಣಿಸಿದಂತೆಯೇ ಕಾಣ್ತದೆ ನೋಡಲಿಕ್ಕೆ ದೇವಲೋಕದ ಕಾಮಧೇನು. ಅದರ ಬೇಡಿದ ವರಗಳನ್ನು ನೀಡ್ತಕ್ಕಂಥ ಗೋಮಾತೆ ಸರ್ವಶ್ರೇಷ್ಠಪ್ಪ. ಸುರಭಿ ಒಂದು ಆವಲ್ಲ, ಗುರುರಾಯ ನರಗಳಲ್ಲ. ಗುರುಗಳು ಕೂಡ ನಮ್ಮಂತೆ ಶಿರಕರ ಚರಣಾದಿಗಳು ಕುಡ್ಕೊಂಡು ಕಣ್ಣು ಮೂಗು ಕೈಗಾಲ ಎಲ್ಲ ಇದ್ಕೊಂಡು ನಮ್ಮಂತೆ ಊಟ ಮಾಡ್ತಾರೆ, ಮಲಗ್ತಾರೆ, ಹೇಳ್ತಾರೆ. ನಮ್ಮಂತೆ ಇದ್ದಾರ್ಥ ಅನಿಸಿದ್ರು ಕೂಡ ಅಂಥ ಗುರುಗಳು ಗುರುರಾಯ ಅಂದರೆ ಗುರುರಾಜರು ನರರೊಳಗಲ್ಲ ಸೃಜನ. ಸಾಮಾನ್ಯ ಇರ್ತಕ್ಕಂಥ ನರರಿದ್ದಂತೆ ಅಲ್ಲಪ್ಪ. ಅವತಾರಿ ಪುರುಷರು ಸ್ವತಃ ಭಗವಂತ ಇರ್ತಾರೆ. ಭರ್ಗು ಸಾಕ್ಷಾತ್ ನರಾಕೃತಿ ಅಂತ ಸಾಕ್ಷಾತ್ ಭಗವಂತನೇ ಇರ್ತಾರೆ ಅಂತಕ್ಕಂಥ ವಿಷಯ ನಾವನ್ನೆಲ್ಲ ಇವತ್ತು 2 ಅಧ್ಯಾಯ ಶ್ರವಣ ಮಾಡಿ. ಕಾರಣ ಅಂದ್ರೆ ದಿವ್ಸ ಕಡಿಮೆ ಉಳಿದವ್ರಿ. ಬಹುತಗ ಯಾ ಥೋಡಿ ರಹಿ ಥೋಡಿ ಬೇಬಜಾಯ್ ದಿವ್ಸ 2 ಓದಕತ್ತೀವಿ ಅಂದ್ರೆ ಅಂತ ಹೇಳಿ ನೋಡು ಕಡಿಮೆ ಉಳಂತ ಆಯ್ತಲ್ಲ. ಅದರೊಳಗೆ 2 ಅಧ್ಯಾಯ ಮಾಡಿ ತಗೊಂಡು 2 ಅಧ್ಯಾಯವನ್ನು ಇವತ್ತು ನಡೆಸೀವಿ. ಇನ್ನು ಬಾಕಿ ಉಳಿತಕ್ಕಂಥ 4 ಅಧ್ಯಾಯ ಬಾಕಿ ಉಳಿತಾಯಿತು. ಇನ್ನು ನಾಳೆ ಮತ್ತು ಎಷ್ಟು ನಡೆಸಿರಿ ಹೇಗೆ ನೋಡಿ. ದಿವ್ಸಕ್ಕೆ 2 ಅಧ್ಯಾಯದಾಗ ಬಂದುಬಿಡ್ತದೆ. ಅಪೂರ್ವಳೆ ಮಾಡಲಿ. ಗುರು ಕೃಪಾಶೀರ್ವಾದ ಎಲ್ಲರೂ ಕೂಡ ಅಧ್ಯಾತ್ಮ ಚಿಂತನೆ ಮಾಡ್ತಾಯಿರ್ರಿ. ಒಂದು ತಿಂಗಳ ಪರ್ಯಂತವಾಗಿ ಸಪ್ತಾಹ ಮಾಡಿದ 5 ದಿವಸ ಇರ್ತದೆ ರೀ. ಮತ್ತು ಒಮ್ಮೊಮ್ಮೆ ಜಯಂತಿ ಉತ್ಸವ ಮಾಡಿದ 1 ದಿವಸ ಇರ್ತದೆ. ಮತ್ತು 1 ತಿಂಗಳ ಪರ್ಯಂತರ ಕೂತ್ಕೊಂಡು ಸದ್ರೋಳ ಚರಿತ್ರೆ ಕೇಳ್ತಾಯಿದ್ರೆ ಇದೆಲ್ಲ ಕೂಡ ಗುರುಗಳ ಆಶೀರ್ವಾದ ಇರಲಿಲ್ಲ ಹೀಗೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಎಷ್ಟು ಜನರು ಬಂದಿದ್ರಿ ಎಲ್ಲರೂ ಕೂಡ ಗುರುಗಳ ಆಶೀರ್ವಾದ ಇರ್ತದೆ. ಇದರಂತೆ ನೀವು ಭಕ್ತಿ ಭಾವನೆಯಿಂದಿದ್ರೆ ಈಗ ನೀವು ಕೂತ್ಕೊಂಡು ಏನು ಮಾಡ್ತೀರಿ, ಇನ್ನೊಬ್ಬರಿಗೆ ಆಗಿರ್ತಕ್ಕಂಥದ್ದು ಕೇಳ್ತಾ ಇದ್ದೀರಿ. ಈಗ ಸ್ವತಃ ನಿಮಗೆ ಭಕ್ತಿಯಿಂದಿರ ನಿಮಗೆ ಅನುಭವ ಬರ್ತದೆ. ಗುರುಗಳು ಹೇಗೆ ಕಾಯ್ತಾ ಇದ್ದಾರೆ, ಹೇಗೆ ರಕ್ಷಣೆ ಮಾಡಿದ್ರು ಅಂತ ನಿಮಗೂ ಕೂಡ ಅನುಭವ ಬರ್ತದೆ. ಭಕ್ತಿಯಿಂದ ಇರಬೇಕು. ಅದಕ್ಕೆ ಭಕ್ತಿ ಖರ್ಚಿಲ್ಲ. ಅವ್ರು ನಾಮಸ್ಮರಣೆ ಮಾಡಬೇಕು. ಸಂಪೂರ್ಣ ನಾವು 100ಕ್ಕೆ 100 ಮನಸ್ಸು ಗುರುಗಳ ಕಡೆ ಕೊಡಬೇಕು. ಎಲ್ಲ ಸ್ವತಃ ನಿಮಗೆ ಅನುಭವ ಆಗ್ತವೆ. ಸ್ವತಃ ಒಳ್ಳೆಯದಾಗಲಿ. ಸದ್ಗುರುಗಳ ಚರಿತ್ರೆ ಈಗ ನಾವು ಎಷ್ಟು ಹೇಳ್ತೀವಿ ಕೂಡ ಇರೋ ಎಷ್ಟು ಶ್ಲೋಕ ಬರೆದಿದ್ದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗೋದಿಲ್ಲ ರೀ. ಅಲ್ಲಿರ್ತಕ್ಕಂಥ ಶ್ಲೋಕಗಳು, ಅಲ್ಲಿರ್ತಕ್ಕಂಥ ಉದಾಹರಣೆಗಳು, ಅಲ್ಲಿರ್ತಕ್ಕಂಥ ಮಂತ್ರಗಳು ಅಲ್ಲಿ ಎಲ್ಲ ನೋಡ್ಲಿಕ್ಕೆ ಹೇಳಿ ಆಗ್ತದೆ. ಸ್ವತಃ ನೋಡಿ ಇದ್ರಲ್ಲಿ ಭಾಳಷ್ಟು ವಿಷಯ ಇರ್ತದೆ. ಅದನ್ನು ನೋಡ್ಕೊಳ್ತು ಹೇಳ್ಕೊತ ಕೂತ್ರೆ ಮುಂದೆ ಆಗ್ತಕ್ಕಂಥ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಿರಿ, ನೀವು ಯಾರಿಗೆ ಅನುಕೂಲ ಅದಲ್ಲ, ಅನುಕೂಲ ಅಂದ್ರೆ ಏನು, ಓದಲಿಕ್ಕೆ ಅನುಕೂಲ ಆಗ್ತಲ್ಲ ಅಂಥವ್ರು ಸದ್ಗುರುಗಳ ಚರಿತ್ರೆ ತೆಗೆದುಕೊಂಡು ಓದ್ರಿ. ಅಲ್ಲಿರ್ತಕ್ಕಂಥದ್ದು ಕೇಳೋದು ಮಾಡಿರಿ, ಓದೋದು ಮಾಡಿರಿ ಅಂತ ತಿಳ್ತದೆ. ಈಗ ಗ್ರಂಥ ಕೊಟ್ಟಾಗ ಒಬ್ಬ ಚಂದ್ರಣ್ಣ ಅಂತೇಳಿ ಒಬ್ಬರು 100 ಕಡಪಟ್ಟಿಯವರು ಒಂದು ಅಪ್ಪರ ಗ್ರಂಥ ಕೊಡ್ರಿ ಅಪ್ಪ ಅಂತೇಳಿ ಇಸ್ಕೊಂಡು ಹೋದ್ರು. ಆ ಗ್ರಂಥ ದಿವಸ ಪೂಜಾನ ಮಾಡಿದ್ರಿ. ದಿವಸ ಪೂಜೆ ಮಾಡ್ಕೋತ ಜಗನ್ ಮಿನಿಟ್ ಪೂಜೆ ಮಾಡಿದೆ. ಒಂದು ಸಲ ಮಠಕ್ಕೆ ಬಂದ. ಅಪ್ಪರ ಚರಿತ್ರೆ ಹೇಳ್ತಾ ಇದ್ದೀವಿ. ಆಗ ಅನಿಸ್ತು ಇಷ್ಟೆಲ್ಲ ವಿಷಯ ಆದರೂ ಅಪ್ಪರ ಚರಿತ್ರೆ ಹೇಳಿದೆ ಇಷ್ಟು ಮಹತ್ವದ ಅಂತ ತಗೊಂಡು ಹೇಳಿ ಅದು ಹೋಗಿ ತಾವು ಓದಕತ್ತ. ಓದಿದ ನಂತರ ನಾವು ಫೋನ್ ಮಾಡಿದ ಅಪ್ಪರ ಎಷ್ಟು ವಿಷಯ ಅದ ಅಪ್ಪ, ಬರೀ ಪೂಜಾನ ಮಾಡಿದ್ರಪ್ಪ ಅವ್ರ, ಬರೀ ಗ್ರಂಥ ಪೂಜಾನ ಮಾಡಿ ಒಳಗೆ ತೆಗೆದು ನೋಡಿಲ್ಲ, ಎಷ್ಟು ವಿಷಯ ಅದ. ನಾವು ಚಂದ್ರಣ್ಣ ಪೂಜಾ ಮಾಡೋಗೋಸ್ಕರವಾಗಿ ಗುರುಗಳ ಫೋಟೋ ಇರ್ತಾವೆ, ಓದುವಾಗೋಸ್ಕರ ಗ್ರಂಥ ಇರ್ತಾವೆ. ಅದಕ್ಕೆ ಗ್ರಂಥಗಳನ್ನು ಪೂಜಾನ ಮಾಡಿರಿ. ಆದರೆ ಪೂಜೆ ಮಾಡುವಾಗ ನೀರು ಹಚ್ಚಿ ಮೇಲೆ ಪುಟಾನ ಕಿತ್ತೋಬಾರ್ದು. ಆ ರೀತಿ ಪೂಜೆ ಮಾಡಬಾರ್ದು. ನೀರು ಹಚ್ಚಿ ಪೂಜೆ ಮಾಡ್ತಿರ್ತ ಒಬ್ಬರು, ನೀರು ಹಚ್ಚಿ ಪೂಜೆ ಕುಂಕುಮ ಹಚ್ಚಿ ವಿಭೂತಿ ಹಚ್ಚಿ ಮಾಡಿ ಅದು ತೂತು ಬಿದ್ದು ಗ್ರಂಥಕ್ಕೆ ಮತ್ತು 2-3 ಪುಟ ಹೋಗಿ ಹಚ್ಚಿಗೆ ಅಪ್ಪರ ಗ್ರಂಥ ನದಿಗೆ ಬಿಡು ನನ್ರಿ ಅಪ್ಪರ. ಈ ರೀತಿ ಇರ್ತಕ್ಕಂಥ ಪೂಜೆ ಮಾಡಿ ಭಕ್ತಿ ಹೆಚ್ಚಾತಂದ್ರೆ ಇಂಥ ಪೂಜೆ ಮಾಡಿ ಗ್ರಂಥ ಹಾಳು ಮಾಡ್ತೀರಿ. ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪೂಜೆ ಮಾಡುವಾಗ ಸಂಕ್ಷಿಪ್ತ ಇರ್ತಕ್ಕಂಥ ರೀತಿಯಿಂದ ಪೂಜೆ ಮಾಡಿರಿ. ಪೂಜೆ ಮಾಡುವಾಗೋಸ್ಕರಾಗಿ ಅಪ್ಪರ ಫೋಟೋ ಇರ್ತಾವೆ, ಅಪ್ಪರ ಫೋಟೋ ಪೂಜೆ ಮಾಡಿರಿ. ಎಷ್ಟೋ ಮಂದಿ ಬಂದಿರ್ತೀರಿ, ಗ್ರಂಥಗಳು ಓದೋ ರೂಢಿ ಮಾಡ್ಕೊಡ್ರಿ. ಗ್ರಂಥಗಳು ಒಳ್ಳೆಯ ಮಿತ್ರ ನಿಮಗೆ ಗ್ರಂಥಗಳಂದ್ರೆ. ನಿಮ್ಗೆ ಆ ಸದ್ಗುರುಗಳ ಚರಿತ್ರೆ ಅಂತೂ ಆ ಸದ್ಗುರುಗಳೇ ಅದರೊಳಗಿದ್ದಾರೆ. ಸದ್ಗುರುಗಳ ಚರಿತ್ರೆ ಓದ್ರಿ, ಕೇಳ್ರಿ. ಕೇಳೋದು ಆಗ್ಬೇಕು, ಓದೋದು ಆಗ್ಬೇಕು. ಇವೆಲ್ಲ ವಿಶೇಷವಾಗಿರ್ತದೆ. ಶಕ್ತಿ ಸಂಪತ್ತಿ ಪ್ರಾಪ್ತಿ ಆಗ್ತದೆ ಸದ್ಗುರುಗಳ ಅನುಗ್ರಹದಿಂದ. ಯಾವುದನ್ನು ಇನ್ನೊಬ್ಬರಿಗೆ ಆಯಿತು ಅಂತ ಕೇಳ್ತಿರಲ್ಲ ಅಂಥದ್ದು ನಿಮ್ಮ ಜೀವನದಲ್ಲಿ ಕೂಡ ಆಗಲಿ. ಎಲ್ಲೋ ಇದ್ಕೊಂಡಪ್ಪ ಎಲ್ಲಿ ದರ್ಶನ ಕೊಡ್ತಾರಲ್ಲ, ಹಾಗೆ ಗುರು ಲಿಂಗೈಕ್ಯ ಆಗಿದ್ದಾರಲ್ಲ, ಲಿಂಗೈಕ್ಯ ಆದ ನಂತರ ಕೂಡ ಎಷ್ಟೋ ಸಲ ದರ್ಶನ ಕೊಟ್ಟಾರೆ. ಎಷ್ಟೋ ಸಲ ಇಲ್ಲೊಬ್ಬರು ತಮ್ಮದಡ್ಡಿಯವರು ಬೇರೆ ಕಡೆ ಇರ್ತಾರೆ. ಯಾವುದು ಊರದ ಮಹಾರಾಷ್ಟ್ರದಾಗ ಉದ್ಯಾವನಿಗೆ ಯಾವುದೊಂದು ಊರದ ಇರ್ತಾರೆ. ಅಲ್ಲಿ ಅವ್ರು ಇಲ್ಲಿ ಬರ್ತೀರಿ. ಅವರ ಪಾಟೀಲ್ ಅಂತೇಳಿ ಬರ್ತಿದ್ರು. ಅವ್ರು ಭಾಳ ಬಡವರು. ಒಂದು ಸಲ ಮಗಳ ಮನೆಗೆ ಹೊರಟಾರ. ಭಾಳಷ್ಟು ವಿಷಯ ಎಲ್ಲ ಬಿಟ್ಟುಬಿಡೋಣ ಅಂತ ಮಗಳ ಮನೆಗೆ ಹೊರಟಾರಿ. ಅವ್ರು ರೈಲ್ವೆ ಬಂದದ್ದು. ಅಲ್ಲಿ ಹೇಳ್ಯಾರ, ಇವತ್ತು ಬರ್ತಕ್ಕಂಥ ರೈಲ್ವೆ ಇಲ್ಲಿ ನಿಲ್ಲೋದಿಲ್ಲ ಸರ್, ಆಚೆ ಕಡೆ ಹೋಗ್ರಿ ಅಂತೇಳಿ. ವಯಸ್ಸಾಗಿದ್ರಿ. ಆಚೆಗೆ ಹೋದ್ರೆ ರೈಲ್ವೆ ದಾಟ್ಕೊಂಡು ಆಚೆಗೆ ಹೋಗ್ರಿ. ಮುಂದೆ ಹಳಿ ದಾಟಿ ಹೋಗ್ಬೇಕು. 2-3-4 ಹಳಿ ದಾಟಿ ಅವ್ರು ರೈಲ್ವೆ ಬರ್ತಾಯಿತ್ತು. ಹಾಗೆ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ರಕ್ಷಣೆ ಮಾಡಿ ವಯಸ್ಸಾಗಿದ್ರಿ. ಈಗ ರಕ್ಷಣೆ ಮಾಡ್ಯಪ್ಪ ಗೊತ್ತು ಹೊರಟಾರಿ. ಅಷ್ಟರೊಳಗೆ ಒಮ್ಮಿಂದ ಮೇಲೆ ರೈಲ್ವೆ ಬಂದುಬಿಡೋದು.
ಅಪ್ಪವ್ರು ಸ್ಮರಣ ಮಾಡಿರ್ತಾರೆ. ಒಮ್ಮೆ ರೇಲಿ ಬಂದು ಇನ್ನೊಂದು ಕ್ಷಣ ಇಷ್ಟ ರೇಲಿ ಉಳಿದಾರಿ ಅಷ್ಟರೊಳಗೂ ಅಪ್ಪವ್ರು ಒಮ್ಮೆ ಪ್ರತ್ಯಕ್ಷ ಆಗಿ ಈ ಅವ್ರು ಹಿಡ್ಕೊಂಡು ಇಲ್ಲಿಂದ ಜಿಗಿದಲ್ಲಿ ರೇಲ್ವೆದ ಮುಂದೆ ಇನ್ನೊಂದು ಕ್ಷಣದೊಳಗೆ ಸತ್ತೋಗೋರು ತುಕಡಿ ಹಾಕಿದ್ರು. ಅಂಥದ್ರೊಳಗೆ ಅವ್ರನ್ನ ಎತ್ತುಕೊಂಡು ಅಷ್ಟು ದೂರ ರೀ 4 ಹಳಿಗಳನ್ನು ದಾಟಿ, ಅದು 4 ಸ್ಥಾನದೊಳಗೆ ರೇಲಿ ನಿಲ್ತದ. ಅಂಥ ಹಳಿಗಳನ್ನು ದಾಟಿ ಅಷ್ಟು ದೂರ ಜಿಗದ ಅವ್ರನ್ನ ಇಳಿಸಿ ಅದೃಶ್ಯ ಆಗಿ ಹೋಗ್ಬಿಟ್ರು, ಮಾಯ ಹೋಗ್ಬಿಟ್ರು. ಬಂದಿಡಪ್ಪರ ಗುರುಳ ಕಾಯ್ದಿಲ್ಲ, ದರ್ಶನ ಆಗ್ತಿಲ್ಲಪ್ಪರ, ನಾನು ಏನು ಒಂದು ಸಲ ಗಟ್ಟಿ ಹಿಡ್ಕೊಂಡೆ ಜಿಗಿದ್ರಪ್ಪರ, ಅಲ್ಲಿ ಜಿಗಿದ ಅಷ್ಟು ದೂರ ಜಿಗಿದು ನಾನು ಇಳಿಸಿ ಅಪ್ಪವ್ರು ಮಾಯದ್ರಪ್ಪ, ಕಾಪಾಡಿದ್ರಪ್ಪವ್ರು ಅಂತೇಳಿ ಹೇಳಿದರು. ಅದಕ್ಕೆ ಇವು ಕೂಡ ಎಷ್ಟೋ ಲೀಲೆಗಳು ನಡೀತವೆ. ಇದು ನಡೀತಕ್ಕಂಥ ಲೀಲೆ ಇದು ಎಷ್ಟೋ ನಡೀತಿರ್ತಾವೆ. ನೀವು ಕೂಡ ಗುರುಗಳ ಭಕ್ತಿಂದಿರಿ, ಗುರುಗಳಲ್ಲಿ ನಿಮಗೂ ಕೂಡ ಅಂಥ ಒಂದು ಸೌಭಾಗ್ಯ ಪ್ರಾಪ್ತಿ, ಗುರುಗಳ ದರ್ಶನ ಆಗ್ತಕ್ಕಂಥ ಸೌಭಾಗ್ಯ ಪ್ರಾಪ್ತಿಯಾರಿ. ಎಲ್ಲರಿಗೂ ಒಳ್ಳೆಯದಾರಿ. ಪರಮ ಪೂಜ್ಯರಾದಂಥ ಶ್ರೀ ಬ್ರಹ್ಮಶ್ರೀ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ನಮ್ಮ ನಿಮ್ಮೆಲ್ಲರೂ ಕೂಡ ಈ ಪರದಲ್ಲಿಯೂ ಶುಭಭಾಗ್ಯ ನಡೆಯಿತು. ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪದಂಥ ವರಮೋಕ್ಷ ಸದ್ಗುರು ಅನುಗ್ರಹ ಮಾಡ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತು ನಮ್ಮ ವಾಗ್ರೂಪ ಪುಷ್ಪಗಳನ್ನು 26-27ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರುವ ದಿವ್ಯ ಶ್ರೀಚರಣ ಕಮಲವನ್ನು ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ सिद्धलिंगेश्वर महाराज की जय। साधु संत महाराज की जय।